ವೇದವಾಕ್ಯವನ್ನೆಲ್ಲ ಮೋಹದಿಂದ ನಡಲಿ ಓದಿಸುವ ಜನರ ವೇದಾವತಿಗೆ ಸೇರುವ ಸಾಧು ನಿಜಗುಣಿಗೆ ಮಣಿಯುವೆನೋ, ಸಾಧು ನಿಜಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜಗೋರ್ಮ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಕೈಲಾಸಿಗೆ ಸಿದ್ಧ ಸಿದ್ಧಾರೂಢರಿಗೆ ನತನಟ್ಟೆ, ಸಿದ್ಧಾರೂಢರಿಗೆ ನತನಟ್ಟೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವನೈಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿಯ ಬಳಿಯ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಕಾಮಧೇನು ಮುಕ್ತರ ಕಲ್ಪವೃಕ್ಷ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಾಭಾರಿ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ಪಂಚಮಗತಿಯ 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಗತಿಯಲ್ಲಿ ಅನಂತ ದೇಹ ರಚನೆಯ ದೇಹದ ಕಾರ್ಯಗಳ ಕ್ಷೇಮತೆಯನ್ನು ಧರ್ಮ ಕರ್ಮಗಳನ್ನು ವಿಶಾಲವಾಗಿ ಅನುಭವಕ್ಕೆ ಬರುವಂತೆ ತಿಳಿ ಹೇಳಿ, ಹಿಂದೆ ಇವೆಲ್ಲವೂ ಕೂಡ ಈ ಮನ ಬುದ್ಧಿ ಚಿತ್ತ ಅಹಂಕಾರ ನಾದ ಬಿಂದು ಕಲೆ ಎಲ್ಲ ನಿನ್ನ ಆಶ್ರಯ ಮಾಡಿಕೊಂಡಿರುವಂಥ ಅವಿದ್ಯೆಯಿಂದ ಕಲ್ಪಿತವಾಗಿದ್ದಾವೆ ವಿನಃ ನೀನು ಇವುಗಳ ಭಾವ ಅಭಾವಗಳನ್ನು ತಿಳಿಯುತ್ತಿದ್ದಿ ಅಂದರೆ
ಅವೆಲ್ಲ ಮನ ಬುದ್ಧಿ ಚಿತ್ತ ಅಹಂಕಾರ ನಾದ ಬಿಂದು ಕಲೆಗಳೆಲ್ಲವೂ ದೃಶ್ಯಗಳೇ ವಿನಃ ಅವುಗಳನ್ನು ತಿಳಿಯುವಂಥ ದೃಕ್ ಸ್ವರೂಪ ನೀನಿದ್ದಿ ಅಂದಾಗ ಇವ್ಯಾವೂ ನಿನಗಿಲ್ಲ ಅಂತ ಅರ್ಥ. ಬಯಲಿಗೆ ಏನಿಲ್ಲ, ಬಯಲಿಗೆ ತೊಲೆ ಕಂಬಗಳು ಇಲ್ಲದೆ ಹೇಗೆ ಆಕಾಶ ಇದೆಯೋ ಅದರಂತೆ ಆತ್ಮನಿಗೆ ಯಾವ ಜೋಡಣೆಯ ಆಧಾರದ ಅವಶ್ಯಕತೆ ಇಲ್ಲ. ಆಕಾಶವೇ ಆಶ್ರಯ ಅಂತಂದಂಗೆ ಆತ್ಮನ ಆಶ್ರಯದಲ್ಲಿ ಇವೆಲ್ಲವೂ ನಡೀತಾವ ಅಂತ ಅರ್ಥ. ಇದಾದ ಮೇಲೆ ಮುಂದೆ 6ನೇ ನುಡಿಯಲ್ಲಿ ವರತನುಜನೆ ವಾಕ್ಕದು ನಾಲ್ಕಕ್ಕೂ ಪರ ಪಶ್ಯಂತಿ ಆದಿಗಳು ಎನಿಸಿಕ್ಕು ನುಡಿವ ಆತ್ಮನ ತನು ಮಧ್ಯದೊಳೆಂದು ಬಿಡದೆಯ ನಾದವೇ ತಿಳಿಪರೆಯೆಂದು ನಾಭಿಯೊಳದು ನಿಷ್ಕಳ ವರ್ಣತೆಯ ಸೋವ್ಯ ಪಡೆಯೇ ಪಶ್ಯಂತಿಯೇ ತಿಳಿಯೇ ಹೃದಯದೊಳು ಅದು ನುಡಿ ವಿಚ್ಛೆಗಳೊಂದೇ ಒದವೆರೆ ಮಧ್ಯಮೆ ಎಪ್ಪದು ಮುಂದೆ ಅದು ಕೇಳ ಸುವಿಂದುರ ಮೊದಲಾಗಿ ಪದವೆಂಟರೋಳ್ ಅಕ್ಷರ ರೂಪಾಗಿ ಪುಟ್ಟುವ ವಚನವೇ ವೈಖರಿಯಕ್ಕೂ ನೆಟ್ಟನೆ ಸಂಸ್ಕೃತಿಯೇ ಅದು ಮೊದಲಕ್ಕೂ. ಅಂದರೆ ಇಲ್ಲಿ ಹೇಳುವಂಥ ಮಾತು ಯಾರಿಗೆ ಅಂದರೆ ಈಗಾಗಲೇ ಮೊದಲು ಪೂರ್ವದಲ್ಲಿ ಹೇಳಿದಂತೆ ಕೇಳಿದಾಗಲೇ ಹೇಳಬಾರದು ಅನ್ನಂಗೆ ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರದು ಅನ್ನುವುದನ್ನು ಗ್ರಂಥಕರ್ತರೇ ಇಲ್ಲಿ ಪ್ರಮಾಣಪೂರ್ವಕವಾಗಿ ವರತನುಜನೆ ಎಂದರು. ಅಂದರೆ ಶ್ರೇಷ್ಠವಾದಂಥ ಮಗನೇ ಅಂದ್ರಷ್ಟೇ, ಶಿಷ್ಯ ಅಂದ್ರಷ್ಟೇ. ವಾಕ್ ಅದು ಅಂದರೆ ವಾಕ್ ಇಂದ್ರಿಯವು ಅಂದರೆ ಅದು 4 ಪ್ರಕಾರ ಅಂತ. 4 ವಾಕ್ ಅಂದರೆ ಶಬ್ದ ಅಥವಾ ಮಾತು ಅಥವಾ ವಚನ ಅಂತೀವಿ. ಅದು ನಮಗೆ ನೋಡಿದ್ರೆ ಸಾಮಾನ್ಯವಾಗಿ ಒಂದೇ ಪ್ರಕಾರ. ಯಾಕೆ ಮಾತಾಡವಲ್ಲಿಲ್ಲಪ್ಪ, ಯಾಕೆ ಮಾತಾಡವಲ್ಲಿ, ಎಷ್ಟು ಮಾತಾಡ್ತಿದ್ದಿ ಅಂತ ಇಷ್ಟೇ ಗೊತ್ತಾಗ್ತದೆ. ಅದಕ್ಕೆ ಕಾರಣಗಳಾವ. ಅವು 4 ಪ್ರಕಾರವಾಗಿ ಅಂದರು. 4 ಅಂದರೆ 1 2 3 4 ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ಅವುಗಳಿಗೆ ನಾಮ ಸಂಕೀರ್ತನ ಅಂದರೆ ಹೆಸರಿಟ್ರು. ಅವು ಎಲ್ಲೆಲ್ಲಿ ಅವಂದರೆ ನುಡಿಯುವ ಆತ್ಮನ ಮಾತಾಡುವವನ ತನು ಮಧ್ಯದಳು, ಹಿಂದೆ ಕೂಡ ಹೇಳಿ ಬುಧ ಗುಹ್ಯ ಮಧ್ಯದಳು ಬಿಡದಿರುವಂಥ ಸ್ವರ ಏನು ಅಲ್ಲಿಂದ ಉತ್ಪತ್ತಿ ಆಗ್ತದ, ಆ ಸ್ವರವೇ ಪರ ಎಂದು. ಅದಕ್ಕೆ ಪರ ಅಂದರು. ಮೊದಲನೇದ್ದು ಹುಟ್ಟೋದು ಅಲ್ಲಿ ಶಬ್ದ. ಆಮೇಲೆ ಅದು ಪರವಾಕು ನಾಭಿಯೊಳು ಬಂದಾಗ ನಿಷ್ಕಳ ಅಂದರೆ ಅವಯವ ಶೂನ್ಯವಾದ ವರ್ಣತೆಯ ಅಕ್ಷರದಿಂದ ಕೂಡಿಕೊಂಡು ಚೆಲ್ಲುವಿಕೆಯನ್ನು ಹೊಂದಲು ಅದೇ ಪಶ್ಯಂತಿ ಅಂತಾಯ್ತು ನೋಡ್ರಿ. ಅದೇ ಪರನಾದ ನಾಭಿಯಲ್ಲಿ ಬಂದಾಗ ಅದು ಅಕ್ಷರಗಳ ಒಡಗೂಡಿ ಪಶ್ಯಂತಿ. ನಾವೇನು ತಿಳ್ಕೊಂಡಿವಿ, ಬರೇ ಬಾಯಿಯಿಂದನೇ ಶಬ್ದ ಹುಟ್ಟುತ್ತಾವ ಅಂತ ಅನ್ಕೊಂಡಿವಿ. ಅಲ್ಲಿ ದೋಷ ಆದರೆ ಈ ವಾಣಿಯಲ್ಲಿ ದೋಷ ಆಗ್ತಾವ. ಅಲ್ಲಿ ಯಾವುದು ಕಲ್ಮಶ ಇದ್ದಿಲ್ಲ ಅಂದರೆ ನುಡಿಯುವ ಮಾತಿನಲ್ಲಿ ಸ್ವಚ್ಛತೆ ಇರ್ತದೆ, ಯಾವುದು ಕಲ್ಮಶ ಬರೋಂಗಿಲ್ಲ. ಹೀಗೆ ಆ ಪಶ್ಯಂತ ವಾಕು ಎದೆಯಲ್ಲಿ ಕೂಡಿದಾಗ ಅದು ಅನಂತರ ಮಧ್ಯಮ ವಾಕು ಅಂದರು. ಅದು ಪರ ಪಶ್ಯಂತಿ ಮಧ್ಯಮ. ಇವು 2 ಅನುಭವಕ್ಕೆ ಬರದಿದ್ದರೂ ಕೂಡ ಇಲ್ಲಿಂದ ನಮಗೂ ನಿಮಗೂ ಅನುಭವಕ್ಕೆ ಬರ್ತಾವೆ. ಕಾರಣ ಏನಂದರೆ ಹಿಂದಿನ ಕಾಲದಲ್ಲಿ ಅಥವಾ ಈಗಾದರೂ ನೋಡ್ಬೋದು,
ಬಯಲಾಟವನ್ನು ಆಡುವಂಥ ಸಂದರ್ಭದಲ್ಲಿ ಆ ಪಾತ್ರಧಾರಿ ತನ್ನ ಮಾತುಗಳನ್ನು ಹೇಳುವಾಗ ಅವ್ರ ಬರೆ ಮೇಲಿರೋದು ಹೆಚ್ಚು, ಅವಾಗ ಇಲ್ಲಿ ಎತ್ತೆತ್ತಿ ಆಗ್ತದೆ ನೋಡ್ರಿ ಮಧ್ಯೆ. ಅವ್ರ ಬಾಯಲ್ಲೇ ಮಾತಾಡ್ತಾನ, ಇಲ್ಲಿ ಯಾಕೆ ಎತ್ತಿ ಹಾಕ್ತದಂದ್ರೆ ಅದು ಪರ ಪಶ್ಯಂತಿ ಮಧ್ಯಮ ಸ್ಥಳಕ್ಕೆ ಬರ್ತದೆ. ಅಲ್ಲಿಂದ ಬಡದು ಮತ್ತೇನ ಕಂಠಸ್ಥಾನದಲ್ಲಿ ಬರ್ತದೆ ನೋಡ್ರಿ. ಅದಕ್ಕೆ 4 ಪ್ರಕಾರ ಇವು ಅಲ್ಲಿ ವೈಖರಿಯಾಗಿ ಆ ವಾಕ್ಯಗಳು ಕ್ರಮವಾಗಿ ಎಲ್ಲೆಲ್ಲವ ತನು ಮಧ್ಯದಲ್ಲಿ ಒಂದು, ನಾಭಿ ಸ್ಥಳದಲ್ಲಿ ಒಂದು, ಹೃದಯದಲ್ಲಿ ಒಂದು, ಕಂಠಸ್ಥಾನದಲ್ಲಿ ಮತ್ತೊಂದು. ಇವು ಮುಖ್ಯವಾಗಿ ಎಲ್ಲಿ ಅಂದರೆ ಗುದದಿಂದ 2 ಅಂಗುಲದ ಮೇಲೆ, ಗುಹದಿಂದ 2 ಅಂಗುಲದ ಕೆಳಗೆ, ಅದಕ್ಕೆ ಮಧ್ಯ ಅಂದರು. ಹಿಂಗೆ 2 ಬೆರಳು ಹಿಂಗೆ 4 ಇಟ್ಟಾಗ ಮಧ್ಯ ಏನದ ಅಲ್ಲಿ ಯಾವಾಗಲೂ ಸೂಕ್ಷ್ಮ ಸ್ವರೂಪದಿಂದಿರುವುದೇ ಶ್ರೇಷ್ಠವಾದ ಪರವಾಕ್ಯ. ಅದು ಸೂಕ್ಷ್ಮವಾಗಿರ್ತದೆ. ಅದು ಸ್ಥೂಲ ಆಗಬೇಕಾದ್ರೆ ಮೇಲೆ ಬಂದಂಗೆಲ್ಲ ಸ್ಥೂಲ ಆಗ್ತದೆ. ಇಂಥ ಪರವಾಕ್ಯವೇ ನಾಭಿ ಸ್ಥಾನದಲ್ಲಿ ಅರ್ಥವಾಚಕ ವರ್ಣಗಳನ್ನು ಕ್ರಮವಿಲ್ಲದೆ ನವಿಲ ತತ್ತಿ ಒಳಗಿನ ರಸದಲ್ಲಿ ವಿಚಿತ್ರವಾದ ಪಕ್ಷಾದ್ವಯಗಳು ಅಸ್ಪಷ್ಟವಾಗಿರುವಂತೆ ನಿರ್ವಿಕಲ್ಪವಾಣಿಯಲ್ಲಿ ತೋರದೆ ಪಶ್ಯಂತಿ ವಾಕ್ಯ ಎನಿಸುವುದು. ನವಿಲಿಂದ ಯಾಕೆ ಬರ್ದಾರ ಅಂದರೆ ಅದಕ್ಕೊಂದು ವಿಶೇಷ ಅದ. ಯಾಕಂದ್ರೆ ಆ ನವಿಲಿಗೆ ಚಿತ್ರಗಳನ್ನು ಬರೆದವರು 6 ಸರ್ವಜ್ಞ ಅಂತ ಒಂದು ವಚನದಲ್ಲಿ ಹೇಳ್ಯಾರ. ನವಿಲಿನ ಚಿತ್ರಗಳನ್ನು ನೋಡಿದ್ರೆ ಬಹಳ ವಿಚಿತ್ರ ಅನಿಸ್ತದೆ. ಯಾವ ಪಂಡಿತ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ತತ್ತಿ ಒಳಗೆ ಇಷ್ಟೆಲ್ಲ ಸೂಕ್ಷ್ಮವಾಗಿ ಆವಿಲ್ಲ. ತತ್ತಿ ಒಳಗಿದ್ದು ಅದು ಆ ರಸದಲ್ಲಿ ಸೂಕ್ಷ್ಮವಾಗಿ, ಆ ರಸ ಒಂದು ಹದಕ್ಕೆ ಬಂದಾಗ ವಿಚಿತ್ರವಾದ ಪಕ್ಷಿಗಳು, ಅದಕ್ಕೆ ಬಣ್ಣಗಳು, ಅದಕ್ಕೆ ಎಲ್ಲ ಅವಯವಗಳು ಹೇಗೆ ಇದ್ದಾವೋ ಆದರೆ ಅಲ್ಲಿ ಅಸ್ಪಷ್ಟವಾಗಿ ಅವು ಕಾಣಂಗಿಲ್ಲ. ರಸದಾಗಿಲ್ಲ ಅಂತಲ್ಲ, ಕಾಣಂಗಿಲ್ಲ. ಅಲ್ಲಿ ತತ್ತಿ ಹೊಡೆದು ಹೊರಗೆ ಬಂದಾಗ ಕಾಣ್ತಾವಿಲ್ಲ. ಮತ್ತು ಈ ಕಂಡು ಒಳಗೆ ಇದ್ದು ಬಂದವೋ ಇಲ್ದು ಬಂದವೋ? ಎದ್ದುವೆ ಬಂದವ. ಅದರಂತೆ ನಿರ್ವಿಕಲ್ಪ ವಾಣಿಯಾಗಿ ತೋರುವುದು ಪಶ್ಯಂತಿ. ಅಲ್ಲಿ ಯಾವ ಕಲ್ಪನೆಗಳು ಹೀಗೆ ಅಂತ ಹೇಳಕ್ ಬರೋದಿಲ್ಲ. ನಾನು ಏನು ಹೇಳ್ತೀನಂತ ಗೊತ್ತಾಗೋದಿಲ್ಲ. ಮುಂದೆ ಆ ನಾಮಕವಾಣಿಯೇ ಹೃದಯ ಸ್ಥಾನವನ್ನು ಹೊಂದಿದಾಗ ಅದು ಗಟ್ಟಿ ಆಗ್ತದೆ. ಆ ರಸ ಹೆಂಗೆ ಗಟ್ಟಿಯಾಗಿದು, ಇವೆಲ್ಲ ಗಟ್ಟಿಯಾಗಿ ವಾಚಕ ವರ್ಣಗಳು ಕ್ರಮವಾಗಿ ಹುಟ್ಟುತ್ತವೆ. ಇಲ್ಲಿ ವಾಚಕ ವರ್ಣಗಳು, ಮಾತನಾಡುವ ವರ್ಣಗಳು, ಅಕ್ಷರಗಳು ಅಂತ ಬರೋದಲ್ಲ. ಇಲ್ಲಿ ವ್ಯಾಕರಣ, ಛಂದಸ್ಸು ಮೊದಲಾದ ಎಲ್ಲವೂ ಕೂಡ ವಿಚಿತ್ರವಾಗಿ ರಚನೆ ಆಗ್ತಾವೆ. ಹೇಗೆ ನುಡಿಬೇಕು ಅನ್ನುವುದು ಶಬ್ದಗಳು ತಯಾರಾಗಿ ಮುಂದೆ ಅವು ಸವಿಕಲ್ಪವಾಗಿ ತೋರುವ ವಾಣಿಯೇ ಮಧ್ಯಮ. ಸವಿಕಲ್ಪ ಆಗ್ತದಲ್ಲ, ಇಲ್ಲಿ ಬಂದಾಗ ನಾನು ಹಿಂಗೆ ಅನ್ನಬೇಕಂತ ಅಲ್ಲಿ ಗಟ್ಟಿ ಮಾಡಕ್ಕೆ ಬರ್ತದ. ಪರನಾದದಲ್ಲಿ ಮಾಡಕ್ಕೆ ಬರಂಗಿಲ್ಲ, ಪಶ್ಯಂತಿಯಲ್ಲಿ ಮಾಡಂಗಿಲ್ಲ, ಮಧ್ಯಮದಲ್ಲಿ ಗೊತ್ತಾಗ್ತವೆ ನೋಡ್ರಿ. ಅದಕ್ಕೆ ಎಲ್ಲವೋ ಎಂದರೆ ಪಾಪ ಅಂತಂದ್ರೆ ನಮ್ಮ ತಾತ ಹೇಳ್ತಿದ್ದ, ಅನ್ನಬೇಕಂತ ನಿರ್ಣಯ ಮಾಡಿದಲ್ಲ ಅವಾಗೆ ಪಾಪ ಬಂದದ, ಅಂದಮೇಲೆ ಇನ್ನು ಭಾಳ ಆಗ್ತದಂತ. ಅಯ್ಯ ಅನ್ಬೇಕಾದ್ರೆ ನೀನು ಒಳಗೆ ನಿರ್ಣಯ ಆಗಿದಲ್ಲ, ಅಯ್ಯ ಅಂದ್ರೆ ಪುಣ್ಯ ಅಲ್ಲೇ ತಯಾರಾಗ್ಯದ, ಅಂದಮೇಲೆ ಯಾಕೆ ಅನ್ನಬೇಕಂದ್ರೆ ತಯಾರಾಗ್ತದ. ಅಷ್ಟು ಸರಳ ನಾವ, ಅಷ್ಟು ದುರ್ಲಭನಾವ. ಪಾಪಕ್ಕೆ ಅಷ್ಟು ದುರ್ಲಭನಾದ, ಪುಣ್ಯಕ್ಕೆ ಅಷ್ಟು ಸರಳ ನೋಡ್ರಿ. ಹೀಗೆ ಆ ಮಧ್ಯಮ ವಾಕ್ಯ ಎದೆಕಂಠ ನಾಲಿಗೆ ಮೂಲಕ ಇಲ್ಲಿ ಹಲ್ಲು, ತುಟಿ, ಮೂಗು, ತಲೆಗಳೆಂಬ 8 ಸ್ಥಾನಗಳಲ್ಲಿ ಪ್ರಾಣವಾಯು ಸಂಬಂಧದಿಂದ 8 ಅಷ್ಟ ಅಂತ ಬರ್ತಲ್ಲ, 8 ಅಂತ. ಹೀಗೆ
ಘಟಪಟಾದಿ ವ್ಯವಹಾರಕ್ಕೆ ಕಾರಣ ಆಯ್ತು ನೋಡ್ರಿ ಇವೆಲ್ಲ ಮಾತುಗಳು. ಬಟ್ಟೆ ಕೊಡ ಅಂದರೆ ಎಲ್ಲವೂ ಬಂದವಂತ. ಈ ಕಾರಣವಾಗಿ ಇರುವ ವಚನವೇ ವೈಖರಿ ಎನಿಸುವುದು. ವೈಖರಿಯಾಗಿ ವ್ಯವಹಾರಕ್ಕೆ ಅವಾಗ ಪ್ರಾರಂಭ ಆಯಿತು. ಅಥವಾ ಅನುಭವ, ಸಂಸ್ಕಾರ, ಸ್ಮೃತಿ, ಉಚ್ಚಾರ ಇವುಗಳ ಕ್ರಮದಿಂದ ಪರಾದಿ ವಾಕ್ಯಗಳು ಎನಿಸುತ್ತವೆ. ಯಾರ್ಯಾರ ಅನುಭವದಲ್ಲಿ, ಯಾರ್ಯಾರ ಸ್ಮೃತಿಯಲ್ಲಿ ಏನೇನು ಅವೇ ಮಾತುಗಳು ಹೊರಗೆ ಬರ್ತಾವೆ ನೋಡ್ರಿ. ಬೇರೆ ಮಾತು ಬರ್ಲಿಕ್ಕೆ ಪ್ರಯತ್ನ ಭಾಳ ಮಾಡಬೇಕು. ಸಾಧನೆ ಮಾಡಿ 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 ಅವೆಲ್ಲ ಸ್ಮೃತಿಯಿಂದ ಹೊರಗೆ ಹಾಕಿ ಹೊಸವನ್ನು ಒಳಗೆ ತಗೋಬೇಕಲ್ಲ. ಇದ್ದು ಹೊರಗೆ ಹಾಕದೆ ಭಾಳ ಕಷ್ಟ. ಹೊರಗಿನೂ ಒಳಗೆ ತೆಗೋದಂತೂ ಇನ್ನೂ ಬಹು ಕಷ್ಟ. ಹಾಗಾಗಿ ಕ್ರಮದಿಂದ ಇವು ವಾಕ್ಯಗಳೆನಿಸಿ ಮುಂದೆ ಏನಾಯಿತು ಅಂದರೆ, ಇಂಥ ಅರಿವೆಯೇ ಅಂತಜ್ಞತೆಗೂಡಿ ಹಂತೆಗಳು ಆತ್ಮ ಅಧ್ಯಾಸ ಮಾಡಿ ಆಹಾತಮದೊಳು ದೋಹಂಬೆಡೆದು ದೇಹದೊಳು ಆತ್ಮ ಅಧ್ಯಾಸವಂದೊಳೆದು ವರರಜದೆಂ ವಿಷಯಿಚ್ಛೆಗಳಾಳಿ ಕರ್ಣದೊಳ ಆತ್ಮ ಅಧ್ಯಾಸಂ ಬೆತ್ತು ಶುದ್ಧಂ ಸತ್ವದಿ ಮಿಗೆ ಕಳೆವೆತ್ತು ಬುದ್ಧಿಯೊಳ ಆತ್ಮ ಆಧ್ಯಾಸಂ ಬೆತ್ತು ನೀನಿಂತಿ ನಾಲ್ಕಕ್ಕೆ ಗುರಿಯಾಗಿ ಆನೆಂಬಿ ಭಾವವು ಬಲವಾಗಿ ಈ ಥರದೆಂ ಪುರುಷನು ಎನಿಸಿರ್ಪೆ ವಿತತ ಪ್ರಾಕೃತ ಸೃಷ್ಟಿಯೊಳು ಇರ್ಪೆ. ಶುರುವಾಯಿತು ನಮ್ಮದು ವ್ಯವಹಾರ. ಹೇ ಶಿಷ್ಯನೇ, ಇಂತು ಈ ಪ್ರಕಾರ ಅರಿವೇನಾದಲ್ಲ ಸ್ವರೂಪ, ನಮ್ಮ ಸ್ವರೂಪ ಏನದ ಅರಿವು ಅಂತ, ಅದು ಚಿನ್ಮಾತ್ರ ಅಂತನೂ ಅಂತಾರ. ಈ ಪ್ರಕಾರ ಆ ಚಿನ್ಮಾತ್ರ ಅರಿವು ಎಲ್ಲಿ ಕೂಡಿತು ಅಂದರೆ ಅಜ್ಞತೆ ಒಡಗೂಡಿ ಅಜ್ಞಾನದಲ್ಲಿ ಕೂಡಿತು ನೋಡ್ರಿ. ಅಜ್ಞಾನದಲ್ಲಿ ಕೂಡಿದಾಗ ಏನು ಬೆಳೀತದ ಅಂದರೆ ಅಜ್ಞಾನವೇ ಬೆಳೀತದಂತ ಅಲ್ಲಿ. ಅದಕ್ಕೆ ಮಹಾತ್ಮರು ಸತ್ಸಂಗ ಮಾಡ್ರಿ ಸತ್ಸಂಗ ಮಾಡ್ರಿ ಅಂತ ಯಾಕೆ ಹುಡುಕಂತಾರಂದ್ರೆ ಇದೇ ಕಾರಣಕ್ಕಾಗಿ. ಈ ಒಂದು ಅವಿದ್ಯಾ ಮೂಲಕ ಅಂತಃಕರಣ ಅವಲ್ಲ ಒಳಗ. ಅಂಥ ಅಂದ್ರೆ ಒಳಗ, ಕರಣ ಅಂದ್ರೆ ಸಾಧನೆಗಳು. ಹೊರಗಿನ ಸಾಧನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು. ಯಾಕಂದ್ರೆ ಇವು ಕಾಣ್ತಾವಲ್ಲ, ಹೊರಗಾವಿಲ್ಲ. ಅಂತಃಕರಣ ಅಂದ್ರೆ ಮನ ಬುದ್ಧಿ ಚಿತ್ತ ಎಲ್ಲಿ ಒಳಗಾವ. ಆ ಒಳಗಿದ್ದು ನಾಲ್ಕರಲ್ಲಿ ಕೂಡಿ ನಾದವೆಂದು ನಾಲ್ಕು ವಾಕ್ಯಗಳು ಕಲ್ಪಿತವಾಗಿ ಪರ ವೇನಿರ್ಕಂತ ಬಂದ್ರೆ ವೈಖರಿವರೆಗೂ ಆವರಣ ಮಾಡೋದರಿಂದ ಇವು ಆವರಣ ನಿನಗೆ ಮುಚ್ತಾ ಬಂದು ಏನಾಯಿತು ಅಂದರೆ ನಿನ್ನ ಸಚ್ಚಿದಾನಂದ ಸ್ವರೂಪವನ್ನು ನೀ ಮರೆತ ಅಂತ. ಏನು ಮಾಡ್ತೀವಿ? ನಮ್ಮ ಸತ್ತು ಚಿತ್ತು ನಿತ್ಯ ಆನಂದ ಸ್ವರೂಪ ಏನದ ಅದನ್ನು ಮರೆತು ನೋಡ್ರಿ. ಯಾಕೆ ಮರೆವಾಯ್ತಂದ್ರೆ ಅಲ್ಲಿ ಜ್ಞಾನವನ್ನು ಆಚ್ಛಾದನ ಮಾಡ್ಯಾರ. ಅಜ್ಞಾನವನ್ನು ಜ್ಞಾನ ಆಚ್ಛಾದನ ಮಾಡಿಲ್ಲ, ಜ್ಞಾನವನ್ನು ಅಜ್ಞಾನ ಆಚ್ಛಾದನ ಮುಚ್ಚದಂತ. ಹೆಂಗ್ರೆ ಅಂದರೆ ಬೆಲೆ ಬಾಳುವಂಥ ಒಂದು ವಜ್ರವನ್ನು ಬೆಲೆಗೆ ಬಾರದಂಥ ಕೆಲವು ಬಟ್ಟೆಗಳು ಮುಚ್ಚಿದಂಗೆ ವಜ್ರದ ಬೆಲೆ ಅದೇನೋ ಈ ಬಟ್ಟೆಗಳಿಗೆ, ಕಸದ ಬಟ್ಟೆಗಳಿಗೆ. ಮಸಿ ಬಟ್ಟೆ ಮುಚ್ಚಾವ, ವಜ್ರಕ್ಕೆ ಇದ್ದಷ್ಟು ಬೆಲೆ ಮಸಿ ಬಟ್ಟೆಗೆ ಆದೇನು ಇಲ್ಲ. ಅದಕ್ಕಾಗಿ ವಜ್ರ ಕಾಣಂಗಿಲ್ಲ ಅಲ್ಲಿ. ವಜ್ರ ಇಲ್ಲಂತಲ್ಲ, ಅದರಂತೆ ಇವೆಲ್ಲವೂ ನಮ್ಮನ್ನು ಮುಚ್ಚಿ ಅಲ್ಲಿ ಮರೆತು ಅಜ್ಞಾನದೊಳಗೆ ಕೂಡಿ. ಎದರಾಗ ಕೂಡಿದಿ ನೀನು? ಅಜ್ಞಾನದೊಳಗೆ ಕೂಡಿದಿ. ಯಾಕಂದರೆ ಯಾವನೊಬ್ಬ ಹುಲಿ ವೇಷ ಹಾಕಿದ್ನಂತ ಒಂದು ನಾಟಕದಲ್ಲಿ, ಆಟದಲ್ಲಿ ಹುಲಿ ವೇಷ ಹಾಕಿ
ಹುಲಿ ಪಾತ್ರವನ್ನು ಮೆಚ್ಚಂಗ ಮಾಡಿದ. ಅದು ಹುಲಿ ಪಾತ್ರೆಯಲ್ಲಿ, ಸಿಂಹದ ಪಾತ್ರೆಯಲ್ಲಿ. ಯಾಕೆ ಸಿಂಹದ ಪಾತ್ರಕ್ಕೆ ಬಹಳ ಮಹತ್ವ ಅಂದರೆ ಅದು ದೇವಿಯ ವಾಹನ ಸಿಂಹ. ಅಂತ ದೇವತೆಯ ಒಡಗೂಡಿ ಆ ಒಂದು ಪ್ರಾಣಿಯ ರೂಪ ಆಗಿರುವಂಥ ಸಿಂಹ ಯಾವ್ಯಾವ ಕಾರ್ಯವನ್ನು ಮಾಡ್ತದ ಅನ್ನುವುದನ್ನು ನೋಡಿದಾಗ ಪ್ರೇಕ್ಷಕರಿಗೆ ಆಶ್ಚರ್ಯ ಆಗ್ತದೆ. ಇದು ದೇವಿಯ ಒಂದು ಲೀಲೆ ಅಂತ ಜನರಿಗೆ ಅದರ ಮೇಲೆ, ದೇವತೆಗಳ ಮೇಲೆ ಇದ್ದಂಥ, ದೇವಿಯ ಮೇಲೆ ಇದ್ದಂಥ ಭಕ್ತಿ ಆ ಸಿಂಹದ ಮೇಲೆ ಬರ್ತದೆ ನೋಡ್ರಿ. ಅದಕ್ಕೆ ಯಾರ ಮನೆಯಲ್ಲಿ ದೇವಿ ಫೋಟೋ ಇದ್ದರೆ ದೇವಿಗಷ್ಟೇ ಪೂಜೆ ಮಾಡುವಾಗ ಕುಂಕುಮ ವಿಭೂತಿ ಹಚ್ಚಂಗಿಲ್ಲ, ಸಿಂಹಕ್ಕನ್ನು ಹಚ್ತಾರೆ. ಅಂದರೆ ಸಮಾನ ಅಂತ ಅಲ್ಲಿ. ಅಂಥ ಪಾತ್ರ ಮಾಡಿದ ವಾಹ ವಾಹ ಅಂತ ಪ್ರೇಕ್ಷಕರಂದರು. ಅವನಿಗೇನು ಸಿಂಹದ ಪಾತ್ರ ಮಾಡಿದಲ್ಲ, ಮನೆಗೆ ಬಂದ ತಕ್ಷಣ ಮತ್ತೆ ಸಿಂಹದ ಪಾತ್ರ ಹಂಗೆ ರಾತ್ರಿ ಮಾಡಿದ್ದ. ಅದೇ ಪ್ರಕಾರವಾಗಿ 4 ಕಾಲುಗಳನ್ನು, ಕೈಗಳನ್ನು ಸಿಂಹದಂತೆ ವರ್ತನೆ ಮಾಡಕತ್ತಿದ್ದ. ಅವನು ಸಿಂಹ ಏನು ಇಲ್ಲ, ಒಬ್ಬ ಮನುಷ್ಯನೇ ಸಿಂಹದ ಪಾತ್ರವನ್ನು ಮಾಡ್ಯಾನ. ಆ ಪಾತ್ರದಲ್ಲಿ ಕೂಡಿದಾಗ ನಾ ಮನುಷ್ಯ ಎಂಬುದೇ ಮರೆತು ಬಿಟ್ಟು ನೋಡೋ. ಮನುಷ್ಯ ಎಂಬುದು ಮರ್ತನಿಲ್ಲ. ಮತ್ತೆ ಮನೆಯವರೆಲ್ಲ ಕೂಡಿ, ಇಲ್ಲೋ ನೀನು ಮನುಷ್ಯ ಇದ್ದಿ, ತಾಯಿ ಎಲ್ಲೋ ಬಂದು ಮಗ ಇದ್ದಿ ಅಂತ ಅವರೊಂದು, ಹೆಂಡತಿ ಬಂದು ಗಂಡ ಇದ್ದಿ ಅಂದರು, ಮಕ್ಕಳು ಬಂದರು ಯಪ್ಪ ಯಪ್ಪ ಅಂದು. ಅವನು ಸಿಂಹದಂಗೆ ಮಾಡ್ತಿದ್ದ. ಭಾಳ ಸಲ ಹೇಳಿದಾಗ ಹೆಂಗ ರಾಧಾ ಪುತ್ರ ಕುಂತಿ ಪುತ್ರನಿಗೆ ಹೆಂಗೆ ಜ್ಞಾನೋದಯ ಆಯಿತು, ಅದರಂತೆ ಮನೆಯವರಿಂದನೇ ಮನುಷ್ಯನಿಗೆ ಜ್ಞಾನ ಆಯ್ತು. ಇಲ್ಲ ನಾನು ಮನುಷ್ಯ ಇದ್ದೀನಿ, ಯಾಕೆ ಕೂಡಿದ್ದಲ್ಲ ಅಂತ. ಪಾತ್ರದ ಕೂಡಿಬಿಟ್ಟ. ಆತ್ಮ ಅಜ್ಞಾನದಲ್ಲಿ ಕೂಡೇನೀಗ, ಕೂಡೇನಿಲ್ಲ. ಅದಕ್ಕೆ ಅಜ್ಞಾನದಂತೆ ವರ್ತನೆ ಮಾಡಕತ್ತಾನ. ನೀನು ಅಜ್ಞಾನಿಯಲ್ಲ, ಸುಜ್ಞಾನಿಯೇ ಹೌದು ಅಂತ ಸದ್ಗುರುನಾಥ ಹೇಳಿದಾಗ, ಹೌದಲ್ಲ ನಾನು ಪರಬ್ರಹ್ಮನಿದ್ದೇನೆ, ಪರಮಾತ್ಮ ಇದ್ದೇನೆ ಅಂತ ಜ್ಞಾನ ಆಗ್ತದೆ. ಹಾಗಾಗಿ ನಾನು ಕರ್ತ, ನಾನು ಭೋಕ್ತ ಎಂದು ಅಹಂಕಾರದ ಧರ್ಮಗಳನ್ನು ಮಾಡಿದ. ಸಿಂಹ ಯಾವ ರೀತಿ ವರ್ತನೆ ಮಾಡ್ತಿತ್ತು ಅದರಂಗೆ ಇಲ್ಲಿ ಏನು ಮಾಡಿದ, ನಾನು ಮಾಡುವವನು, ನಾನು ಉಣ್ಣುವವನು ಅಂತ ಅಹಂಕಾರದ ಧರ್ಮಗಳನ್ನು ತನ್ನಲ್ಲಿ ಅಭ್ಯಾಸ ಮಾಡಿಕೊಂಡ. ಸಿಂಹದ ಗುಣಗಳೇ ಬೇರೆ, ಮನುಷ್ಯನ ಗುಣಗಳೇ ಬೇರೆಲ್ಲ. ಸಿಂಹದ ಧರ್ಮಗಳೇ ಬೇರೆ, ಮನುಷ್ಯನ ಧರ್ಮಗಳೇ ಬೇರೆ. ಆದರೆ ಸಿಂಹದ ಧರ್ಮಗಳು ಮನುಷ್ಯ ತನ್ನ ಮೇಲೆ ಆರೋಪ ಮಾಡ್ಕೊಂಡು ನೋಡ್ರಿ. ಆರೋಪ ಮಾಡಿದ್ನಿಲ್ಲ, ಅಭ್ಯಾಸ ಆಗಿಬಿಡ್ತಾನೆ, ಭ್ರಾಂತಿ ಆಗ್ಯದ. ಹಾಗೆ ಅಹಂಕಾರದಲ್ಲಿ ಈನೇನು ಮಾಡಿದ ಆತ್ಮ ಅನಾತ್ಮ ಭಾವನೆ ಮಾಡುವುದರಿಂದ ಇದಕ್ಕೆ ಸತ್ಯ ಅಧ್ಯಾಸವೆನ್ನುತ್ತಾರೆ. ಆತ್ಮಾಧ್ಯಾಸ ಅಂತೂ ಬರೀತಾರೆ. ಅನಾತ್ಮಾಧ್ಯಾಸದು ಹೇಗೆಂದರೆ ಸುಕ್ತಿ ರಜತದಂತೆ ಅಲ್ಲದರಲ್ಲಿ ಹೌದು ಅಂತ. ಸುಕ್ತಿ ಅಂದರೆ ಬೆಳ್ಳಿ, ಕಪ್ಪೆ ಚಿಪ್ಪು. ರಜತ ಅಂದರೆ ಬೆಳ್ಳಿ ಅಲ್ಲ. ಬೆಳ್ಳಿ ಎಂದು ಚಿಪ್ಪಲ್ಲ, ಚಿಪ್ಪು ಎಂದು ಬೆಳ್ಳಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲಂದ್ರಿ. ಮತ್ತೆ ಚಿಪ್ಪು ನೋಡಿ ಬೆಳ್ಳಿ ಅಂತ ಭ್ರಮೆ ಹೆಂಗಾಯ್ತು ಅವನಿಗೆ? ಸಾಧ್ಯನೇ ಇಲ್ಲ, ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಗ್ಯದಲ್ಲ. ಆದರೆ ಇದು ಯಾವ ರೀತಿ ಆಯ್ತಂದ್ರೆ, ಇದು ಸತ್ಯ ಅಧ್ಯಾಸ ಹೌದೇನೋ ಅಂತ ಆ ರೀತಿ ಅಧ್ಯಾಸ, ಭ್ರಾಂತಿ ಅಧ್ಯಾಸ. ಭ್ರಾಂತಿಯಿಂದ ಸತ್ಯ ಆಗ್ಯದ, ಸ್ವರೂಪದಿಂದ ಸತ್ಯ ಅಲ್ಲ ಚಿಪ್ಪು. ಭ್ರಾಂತಿಯಿಂದ ಸತ್ಯ ಆಗ್ಯದ ನೋಡ್ರಿ. ಹಾಗೆ ಇಲ್ಲಿ ಪರಂತು ಪ್ರತ್ಯಗಾತ್ಮ ಅಹಂಕಾರಗಳ ಅಧ್ಯಾಸಕ್ಕೆ
ರಜ್ಜು ಸರ್ಪದಂತೆ ನಿರುಪಾಧಿಕ ಅಧ್ಯಾಸ ಅಥವಾ ಸ್ವರೂಪ ಅಧ್ಯಾಸ ಎಂದು ಕರೆಯುತ್ತಾರೆ. ಇಲ್ಲಿ 3-4 ಪ್ರಕಾರ ಅಧ್ಯಾಸ ಅಂತಾರೆ. ಏನೇ ಅಧ್ಯಾಸ ಅದು ಕೂಡ ಮೂಲ ಯಾವುದು ಅಲ್ಲದರಲ್ಲಿ ಹೌದು ಅನ್ನೋದು ಅದು ಪೂರ್ಣ ಅಧ್ಯಾಸ ನೋಡ್ರಿ. ಅವು ಅಧ್ಯಾಸ ಎಷ್ಟನೇ ಇರಲಿ. ಕಪಚುಪ್ನಲ್ಲಿ ಬೆಳ್ಳಿ ಅಂತಂದ್ರೆ ಏನು? ಮತ್ತು ಅನಾತ್ಮವಾದ ದೇಹದಲ್ಲಿ ಆತ್ಮ ಅಂದ್ರೆ ಏನು ಅರ್ಥ? ಅದೇನಲ್ಲಿ ಇಲ್ಲ. ಹಾಗೆಯೇ ಇದಕ್ಕೆ ಕರೆದು ಈ ಅಹಂಕಾರದಲ್ಲಿದ್ದ ಕರ್ತೃತ್ವ ಭೋಕ್ತೃತ್ವ ಧರ್ಮಗಳ ಅಧ್ಯಾಸಕ್ಕೆ ಸಂಸರ್ಗ ಅಧ್ಯಾಸ ಅಥವಾ ಸೋಪಾಧಿಕ ಅಧ್ಯಾಸ. ಇದನ್ನು ಜ್ಞಾನ ಶತಕದಲ್ಲಿ ಭಾಳ ಚಂದ ಹೇಳಿದ್ದದ. ಬೇಕಾದ್ರೆ ಇನ್ನೊಂದ್ಸಲ ನೋಡ್ಕೋಬಹುದು ಯಾಕೆಂತ ಅಧ್ಯಾಸಗಳಾಗ್ತಾವ. ಸಂಸರ್ಗ ಅಧ್ಯಾಸ ಅಂದರೆ ಸಂಘದಿಂದ ಆಗೋದಂತ. ಸಂಘ ಅದಕ್ಕೆ ಬಹಳ ಉದಾಹರಣೆಗಳಾವ. ಎಂದೂ ಏನು ನೋಡಲಾರ್ದವನು ಸುಮ್ಮನೆ ಗೆಳೆಯರ ಒತ್ತಾಯದಿಂದ ಯಾವುದೋ ಬಾರಲ್ಲಿ ಹೋಗಿ 2-3 ದಿನ ಕುಂತನಂದ್ರೆ 4ನೇ ದಿನಕ್ಕೆ ಸಂಘದ ಅಭ್ಯಾಸ ಆಗಿಬಿಡ್ತದೆ. ಸ್ವಲ್ಪ ನೋಡಮಂತ. ಎಂದೂ ಇಸ್ಪೀಟ್ ಎಲೆನ ನೋಡಲಾರ್ದವನು ಇಸ್ಪೀಟ್ ಆಡೋನ ಸಂಘ ಭಾಳ ದಿನ ಮಾಡಿದ್ರೆ ಅವನು ಕೂಡ ಆಟವನ್ನು ಆಡಲಿಕ್ಕೆ ಅಭ್ಯಾಸ ಆಗಿಬಿಡ್ತದೆ. ಎದರಿಂದಾಯಿತು? ಸಂಘ. ಅದಕ್ಕೆ ಅನಂತರ ನೀನು ಅಜ್ಞಾನ ಕಾರ್ಯವಾದ ಇದೆಲ್ಲ ರಜಗುಣ. ಮೊದಲು ಹೇಳವೆಲ್ಲ ರಜಗುಣ. ವಿಶಿಷ್ಟ ಗುಣ ಅಂದರೆ ರಜಗುಣ. ಅದು ಒಂದು ನಿರ್ಣಯ ಇಲ್ಲ. ಆದೇನು ಅದಕ್ಕೆ ಒಂದು ವೇಳೆ ರಜಗುಣಕ್ಕೆ ದೇಹ ಅಧ್ಯಾಸನ ಆಗಿದ್ರೆ ಆತ್ಮ ಅಧ್ಯಾಸ ಆಗಬಾರ್ದಾಗಿತ್ತು. ಮುಂದೆ ಆತ್ಮಾಧ್ಯಾಸ ಆಗ್ತದಿಲ್ಲ. ನಾನು ಬ್ರಹ್ಮನಿದ್ದೇನೆ ಅಂತ ಎಲ್ಲಿ? ಗುರುವಿನಲ್ಲಿ ಹೋದಾಗ. ಈ ಆವರಣಯುಕ್ತ ಪ್ರತ್ಯೇಕಾತ್ಮನು ದೇಹಕ್ಕಿಂತಲೂ ಭಿನ್ನವಾಗಿಲ್ಲ, ದೇಹಕ್ಕಿಂತಲೂ ಬೇರೆಯಾಗಿಲ್ಲ. ಅಂದರೆ ಒಂದೇ ಪುತ್ರನಂತೆ ಕೇವಲ ಶಬ್ದ ಗಮ್ಯನಾಗಿರುತ್ತಾನೆ. ದೇಹ ಬಿಟ್ಟು ಏನೇನಿಲ್ಲ, ನಿನ್ನ ಬಿಟ್ಟು ದೇಹ ಏನಿಲ್ಲ. ಆದರೆ ದೇಹ ನೀನಲ್ಲ ನೋಡು. ಬಂಜಿ ಮಗನಂತೆ. ಒಂದೇ ಪುತ್ರ ಅಂದರೆ ಬಂಜಿ ಮಗ. ಈ ರೀತಿ ವೈರತ್ವದಿಂದ ಈ ಶರೀರವೇ ನಾನೆಂದು ಅಭಿಮಾನಯುಕ್ತನಾದ್ದರಿಂದ ಮಿಥ್ಯ ಅಧ್ಯಾಸ ನೋಡ್ರಿ. ಇವೇನಾದವು? ಶರೀರವೇ ನಾನೆಂದು ಅಭಿಮಾನ. ಶರೀರ ನಾನೆಂಬ ಮಾನ ಇದ್ರೆ ಏನಾಗೋದಲ್ಲ, ಅಭಿಮಾನ ಇರಬಾರ್ದು. ಮಾನ ಇದ್ರೆ ಏನು? ಎಲ್ಲ ಶರೀರ ಯಾವುದಲ್ಲ. ಜ್ಞಾನಿಗಳಿಗೆ ಸಿದ್ಧಾರೂಢರಿಗೆ ಶರೀರ ಇತ್ತು, ಅಭಿಮಾನ ಇದ್ದಿಲ್ಲ ಅವರಿಗೆ. ಹಾಗಾಗಿ ಇಲ್ಲಿ ಬಳಿಕ ರಜೋಗುಣದಿಂದ ಯುಕ್ತನಾದ್ದರಿಂದಲೇ ವನಿತಾದಿ ಶಬ್ದ ಸ್ಪರ್ಶ ವಿಷಯಗಳ ಇಚ್ಛೆ ಎಂಬ ಸಮುದ್ರದಲ್ಲಿ ಮುಳುಗಿಬಿಟ್ಟು ನೋಡೋರು. ಮ್ಯಾಲೆ ಇದ್ದಾಗ ಆರಾಮಿದ್ದ, ಕೆಳಗೆ ಬಿದ್ದಾಗಲೇ ಮುಗಿದೈತೆ ನೋಡ್ರಿ. ಕೆಳಗೆ ಬಿದ್ದ ಬೀಳಿ, ಆ ಬೀಳೋದಕ್ಕಿಂತ ಮುಂಚೆ ಅವನಿಗೆ ಜಲಕ್ರೀಡೆಯ ಜ್ಞಾನ ಇತ್ತು ಅಂದರೆ ಬದುಕಿ ಬರ್ತಾನ. ಜಲಕ್ರೀಡೆಯ ಜ್ಞಾನ ಇದ್ದಿಲ್ಲ ಅಂದರೆ ಮುಳುಗಿ ಹೋಗ್ತಾನೆ ನೋಡ್ರಿ, ಅಲ್ಲೇ ಸತ್ತು ಹೋಗ್ತಾನೆ. ಅದರಂತೆ ಇವನಿಗೆ ಯಾವ ಶಾಸ್ತ್ರದ ಜ್ಞಾನ ಇತ್ತು, ಸದ್ಗುರುಗಳ ಕೃಪೆ ಇತ್ತು, ಬಿದ್ದವನು ಕೂಡ ಭವದಿಂದ ಎದ್ದು ಬರ್ತಾನೆ ನೋಡ್ರಿ. ಏಜಕ ಬಂದಿಲ್ಲ, ಏ ಬಾ 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 ಅಂದ್ರೆ ಹೆಂಗೆ ಬರ್ಬೇಕು ಅವನು? ಅಲ್ಲಿ ಕೈಕಾಲು ಆಡಿಸ್ಬೇಕಾಗ್ಯದ, ಭಾಳ ಕ್ರಿಯೆ ಮಾಡ್ಬೇಕಾಗ್ತದ. ಅದರಂತೆ ಇಲ್ಲಿ ಮಹಾತ್ಮರು ಅದಕ್ಕೆ ಸುಮ್ಮನಾಗೋದು ವಿಧಿ ಹೇಳೊಂದೇದು ಮುಕ್ತಿ ಅಂದ್ ನೋಡ್ರಿ. ಈ ಶಾಸ್ತ್ರ ಯಾರಿಗೆ ಹೇಳಕತ್ತಾರ್ರಿ ಅಂದರೆ ಭವದಿಂದ ಗೆದ್ದವ್ರಿಗೆ ಶಾಸ್ತ್ರ ಹೇಳಕತ್ತಿಲ್ಲ, ಭವದಲ್ಲಿ ಬಿದ್ದವರಿಗೆ ಎದ್ದು ಬರೋದು ಹೇಳಕತ್ತಾರ. ಎದ್ದು ಬೀಳ್ತಾರ ನೋಡು. ಅವನ ಕೈ ಯಾವ ಕಾಲಾವ ಎಲ್ಲ ಅವ, ನೀನೇ ಬಿದ್ದಾನ, ಸುಮ್ಮನೆ ಅವ. ಅನುವಿನಿಂದಾದ್ರೂ ಕೂಡ ಹಿಂಗೆ ಕೈ ಆಡಿಸು ಕಾಲು ಬಡಿ, ಕೈ ಆಡಿಸು ಕಾಲು ಬಡಿ ಅಂತ ಸ್ವಲ್ಪ ಹೇಳಿದ್ರಾಗ ದಂಡಿ ಬಂದ ಇನ್ನೊಬ್ಬನ ಯಾವನು ಕೈ ಹಿಡ್ಕಂಡ ಪಾರ ಮಾಡ್ತಾನಂತ. ಹಿಂಗೆ ಶಾಸ್ತ್ರಗಳು ನಮಗೆಲ್ಲ ಹೇಳಕತ್ತಾವ. ಈ ರೀತಿ
ಕೂಡಿದ್ದನಾಗಿ ದೇಹದಲ್ಲಿ, ಇಂದ್ರಿಯಗಳಲ್ಲಿ, ಬುದ್ಧಿಯಲ್ಲಿ, ಅಹಂಕಾರದಲ್ಲಿ ನಾನು 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 ಎಂಬುವ ಈ ಭಾವನೆಯೇ ಬಹಳ ದೃಢವಾಗಿ ಬೆಳೀತು ನೋಡಿ, ಬಹಳ ದೃಢವಾಗಿ. ಅವನಿಗೆ ಸಿಂಹದ ಪಾತ್ರ ಮಾಡಿದವನಿಗೆ ಒಂದೇ ದಿನ ಪಾತ್ರದಿಂದ ದೃಢ ಆಗಿಲ್ಲ ಸಿಂಹ ಅಂತ. ಭಾಳ ದಿನದಿಂದ ಪ್ರಾಕ್ಟೀಸ್ ಮಾಡ್ಕೊಂತ ಬಂದು ಬಂದು ಆ ಕೊನೆಯ ದಿನ ದೃಢ ಆಗಿತ್ತು ನಾನು ಸಿಂಹವನೇ ಅಂತ. ಅದಂಗೆ ನಮ್ಗೆ ಈ ಅನಾತ್ಮದಲ್ಲಿ ಆತ್ಮ ಬುದ್ಧಿ ಬಂದು ಇಷ್ಟೆಲ್ಲ ಆಗೋದು ಒಂದು ದಿನದವರಲ್ಲ. ನಾವು ಬಹಳ ಭಾಳ ಭಾಳ ಧರಣಿಯನ್ನೆಲ್ಲ ಸನ್ನಿಸಿದವಳು ಮಾಡಲಾಗಿ ಅಷ್ಟು ದೇಹದ ಪ್ರಾಕ್ಟೀಸ್ ಆಗೋದಿಲ್ಲ ನಮಗೆ. ವನಿತಾದಿ ಅಂದರೆ ಎಲ್ಲ ಬಂತಂತ ಇಲ್ಲಿ ಭಾವನೆ ದೃಢವಾಗಿ ಗಟ್ಟಿಯಾಗಿ, ಆದ್ದರಿಂದಲೇ ನೀನು ಜೀವಾತ್ಮನೆಂದು ಅನ್ನಿಸಿಕೊಂಡು, ಅದು ಪ್ರಾಕ್ಟೀಸ್ ಬಲ ಭಾಳ ಅದಕ್ಕೆ ನಾನು ಶಿವ ಅಂತ ಅನ್ನಿಸ್ಕೊಂಡೆ ನೋಡಿ ನೀನು, ಇಲ್ಲಾಂದ್ರೆ ಹೆಂಗಾತಿತ್ತು. ಹೀಗೆ ಪಂಚಭೂತಗಳ ಪಂಚೀಕರಣಾತ್ಮಕ ಸೂಕ್ಷ್ಮ ಸ್ಥೂಲ ಶರೀರ ರೂಪ ಸೃಷ್ಟಿಯಲ್ಲಿ ನಾವಿದ್ದೀವಿ ಜೀವಾಗಿ. ಜೀವ ಅಂತ ಅನಿಸ್ಕೊಂಡಾಗ ಸ್ಥೂಲ ದೇಹ ನಂದು, ಸೂಕ್ಷ್ಮ ದೇಹ ನಂದು, ಕಾರಣ ದೇಹ ನಂದು ಇವೆಲ್ಲ ಇರಂಗಿಲ್ಲ. ಅವ್ರಿಗೆಲ್ಲ ದೇವೇ ನಾನು ಅಷ್ಟೈತೆ. ಸ್ಥೂಲ ಯಾವುದೋ, ಸೂಕ್ಷ್ಮ ಯಾವುದೋ, ಕಾರಣ ಯಾವುದು ಗೊತ್ತೇ ಇಲ್ಲ ಅಂತ. ಹೀಗಾಗಿ ಈ ಅನಾತ್ಮಗಳಾದ ದೇಹ ಬುದ್ಧಿ ಅಹಂಕಾರದಲ್ಲಿ ಆತ್ಮಭಾವನೆಯನ್ನು ಮಾಡಿ, ಅಭಿಮಾನದಿಂದ ಭಾವನೆ ಮಾಡಿದ್ ನೋಡ್ರಿ, ಅಭಿಮಾನವೇ. ಅದಕ್ಕೆ ಅಭಿಮಾನ ಚೂರ್ಣ ಮುಕ್ತಿ ರೋಗಡ ಅಂತಿದ್ರು. ದೇಹದ ಮೇಲೆ ಇಟ್ಟಂತ ಅಭಿಮಾನ ಒಯ್ತಿಲ್ಲ, ಅವತ್ತನೇ ಮುಕ್ತಿ ನಗ್ದಿ ವ್ಯವಹಾರ, ಉದ್ರೆ ಅಲ್ಲ, ಮುಂದಿನ ಜನ್ಮಕ್ಕಲ್ಲ, ಈ ಜನ್ಮದಲ್ಲೇ ರೋಗಡ. ಇದು ಸಾಮಾನ್ಯ ಅಲ್ಲಲ್ಲ. ಹಾಗಾಗಿ ಈ ಒಂದು ಶರೀರವೆಂಬ ಪುರಿಯಲ್ಲಿ ನಾನೆಂದು ಮಲಗಿಕೊಂಡೆವನು. ಹೆಂಗ ಮನೆಗಿದ್ದವನು ಸ್ವಪ್ನದಲ್ಲಿ ಹೋಗಿ ಸುಡುಗಾಡ್ದಾಗ ಮಲ್ಕೊಂಡಾಗ, ಸುಡುಗಾಡ್ದಾಗ ಏನದ, ಭೂತ ಪ್ರೇತ ಪಿಶಾಚಿ ಇವುಗಳ ಧ್ವನಿ ಸ್ವರಗಳೇ ಅವನಿಗೆ ಕೇಳಕತ್ತಿದ್ದು. ಕಾರಣ ಏನಂದ್ರೆ ಮನೆಗ ಇದ್ದವನು ಹೋಗಿ ಅಲ್ಲಿ ಸ್ಮಶಾನದಾಗ ಮಲಿಗಾನ, ಸ್ಮಶಾನದಲ್ಲಿ ಏನು ಅವೇ ಅವನಿಗೆ ಬರ್ತಾವ ನೋಡ್ರಿ. ಆಗ ದೇಹ ಎಂಬ ಊರಲ್ಲಿ ಆತ್ಮ ಎಂಬ ಊರು ಬಿಟ್ಟಾನ, ಅನಾತ್ಮವಾದ ದೇಹದಲ್ಲಿ ಮಲಿಗನ ಜೀವ. ಅದರಿಂದ ಇವನು ಮನೆಗೆ ಮಲಗಿದವನಲ್ಲ, ಸುಡುಗಾಡದಾಗ ಮಲಗಿದವನಿಗೆ ಏನಂತಾರ, ಸುಡುಗಾಡದಲ್ಲಿ ಮಲಗೋರಿಗೆ ಸುಡುಗಾಡ ಸಿದ್ಧರಂತಾರೆ, ಅವ್ರ ವಾಸ ಅಲ್ಲೇ. ಹಂಗೆ ಹೆಸರು ಹೆಂಗೆ ಬಂತು, ಸುಡುಗಾಡದಾಗ ಹುಟ್ಟೇನೆ ನಾವು. ಮನೆಗೆ ಹುಟ್ಟಿದವ್ರೆ ಸುಡುಗಾಡ ಸಂಘದಿಂದ ಸುಡುಗಾಡದಾಗ ಎದ್ದೇಳೋದು ಬಿದ್ದೇಳೋದು ಮಾಡಿದ ಸುಡುಗಾಡ ಸಿದ್ಧ ಅಂತ ಹೆಸರು ಬಂತು. ಆತ್ಮ ಇವನಿಗೆ ಯಾವುದ್ರ ಶರೀರವಾಗಿದ್ದವನು ಹೋಗಿ ಶರೀರದಲ್ಲಿ ಬಿದ್ದ ಜೀವ ಜೀವ ಅಂತ ಅನ್ನಿಸ್ಕೊಂಡ ಅಂತ ಅರ್ಥ. ಈ ಕಾರಣದಿಂದಲೇ ದೇಹದಲ್ಲಿ ಮಲಗಿ ಇದ್ದಿ ಅಂದರೆ ದೇಹ ನಾಶ ಆಯಿತು ಅಂದರೆ ನೀನು ನಾಶ ಆಗವನೇ. ಸುಡುಗಾಡಕ್ಕೆ ಬೆಂಕಿ ಬಿತ್ತ ಅಂದರೆ ಸುಡುಗಾಡದಾಗ ಮಲಗಿದವನು ಬದುಕ್ತಾನೇನು? ಸುಡುಗಾಡದಾಗ ಮಲಗಿದಾಗ ಸುಡುಗಾಡಕ್ಕೆ ಬೆಂಕಿ ಹತ್ತಿದೆ, ಸುಡುಗಾಡದಲ್ಲಿ ಮಲಗಿದವನು ಕೂಡ ಸುಟ್ಟ ಹೋತಾನ. ಏನು ಬದುಕ್ತಾನ? ಸುಟ್ಟ ಹೋತಾನಿಲ್ಲ. ಮತ್ತು ದೇಹ ಎಂಬ ಒಂದು ಜಾಗದಲ್ಲಿ ಇವನು ಮಲಿಗಾನ ಆತ್ಮ ಅಂದರೆ, ದೇಹಕ್ಕೆ ಮರಣ ಬಂತಂದರೆ ಇವನು ಕೂಡ ಮರಣಕ್ಕೆ ಒಳಗಾತನ, ಬದುಕ್ತಾನೆ. ನೀವು ದೇಹ ನಾನಂತ ಕಂಡ್ರೆ ದೇಹ ಸತ್ತುಗಳು ನಾನು ಸಾಯ್ತು ಅನ್ಕಂಡ. ಬಣವಿ ಮ್ಯಾಗ ಮಲ್ಕಂಡ, ಬಣವಿ ಬೆಂಕಿ ಎತ್ತ ಬದುಕ್ನಂತ ನಾವು. ಬಣವಿಗೆ ಬೆಂಕಿ ಬಿದ್ದಗಳೇ ತನಗೂ ಬೆಂಕಿ ಬಿದ್ದಂಗೆನೆ, ಬೀಳೋ ಅವಶ್ಯಕತೆ ಇಲ್ಲ, ಬಿದ್ದಂಗೆನೆ ಸತ್ತಂಗೆನಂತ. ಹಾಗೆ ಈ ಜನನ ಮರಣ ರೂಪ ಸಂಸಾರ ಬಂತು.
ಸುಡುಗಾಡ ಸಂಸ್ಕಾರ ಯಾಕೆ ಬಂತು? ಸುಡುಗಾಡದಾಗ ಬಿದ್ದಿದೆ, ಅದಕ್ಕೆ ಸುಡುಗಾಡ ಸಂಸ್ಕಾರ ಬಂದು ನಿನಗೆ. ಅದೇ ದೊಡ್ಡ ಮಠ ಮಂದಿರ ಜ್ಞಾನಿಗಳ ಸಂಸ್ಕಾರದಲ್ಲಿದ್ದರೆ ಅವ್ರ ಸಂಸ್ಕಾರ ಬರ್ತತಿಲ್ಲ ನಿನಗೆ. ಕಳ್ಳನ ಸಂಸ್ಕಾರ ಯಾಕೆ ಬಂತು? ಕಳ್ಳರ ಸಂಘದಿಂದ. ಒಳ್ಳೆಯವರ ಸಂಸ್ಕಾರ ಯಾಕೆ ಬಂತು? ಒಳ್ಳೆಯವರ ಸಂಘದಿಂದ. ಅದಕ್ಕೆ ಮಹಾತ್ಮರು ದುರ್ಜನರ ಸಂಘ ಸಜ್ಜನರ ಸಂಘವದು ಹೆಜ್ಜೇರಿಸುವುದಂತೆ, ದುರ್ಜನರ ಸಂಘವದು ಬಚ್ಚಲದ ರೊಜ್ಜೆಯಂತೆ ಸರ್ವಜ್ಞ. ಸುಗಂಧ ಬರ್ತಕ್ಕಂಥ ಜಾಗದಲ್ಲಿ ಮಲಗೋದು ಬಿಟ್ಟು ದುರ್ಗಂಧ ಬಚ್ಚಲ ನೀರು ಹೋಗೋಲ್ಲಿ ಮಲಗಿದಾಗ ಸುಗಂಧ ಬರಲಿ ಅಂದರೆ ಬರ್ತದೇನೋ ಅವನಿಗೆ? ಬರೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ಈ ಅಧ್ಯಾಸ ವಿಚಾರ ಮಾಡಿದಾಗ ಬ್ರಹ್ಮಸೂತ್ರದಲ್ಲಿ, ವಿಚಾರ ಸಾಗರದಲ್ಲಿ, ವೃತ್ತಿ ಪ್ರಭಾಕಾರ ಭಾಳ ಕಡೆ ವಿಶಾಲವಾಗಿ ಬರ್ತಾರೆ. ಏನೇ ಬರೆದ್ರು ಕೂಡ ಇವೆಲ್ಲ ಮಿಥ್ಯಾಧ್ಯಾಸ ನೋಡ್ರಿ. ಮಿಥ್ಯಾಧ್ಯಾಸ ಯಾವಾಗ ಅಂದರೆ ಸತ್ಯ ವಸ್ತುವಿನ ಜ್ಞಾನ ಆಗೋತನ ಮಿಥ್ಯಾಧ್ಯಾಸ ಹೋಗೋದಿಲ್ಲ. ಹಗ್ಗದಲ್ಲಿ ಹಾವಿನ ಭಯ ಹೋಗ್ಬೇಕಾದ್ರೆ ಹಗ್ಗದ ಜ್ಞಾನ ಆಗತನ ಆ ಹಾವಿನ ಭಯ ಹೋಗೋದೇ ಇಲ್ಲ ನಿನಗೆ. ಒಂದು 5 ನಿಮಿಷ ಆಗ್ಯದ ಅಂದ್ರೂ ಅಷ್ಟೇ, ಅರ್ಧ ಗಂಟೆ ಆಗ್ಯದಂದ್ರೂ ಅಷ್ಟೇ, ಎಷ್ಟೊತ್ತಾದರೂ ಹೋಗೋದಿಲ್ಲ. ಕಾರಣ ಏನು ಅಂದರೆ ಸತ್ಯ ವಸ್ತುವಿನ ಜ್ಞಾನ ಆಗಿಲ್ಲ ಅಂತ. ಹಾಗಾಗಿ ಇವುಗಳಲ್ಲಿ ವಿಶೇಷವಾದ ವಿಚಾರವನ್ನು ಶಿಷ್ಯರಾದವರು ಮಾಡತಕ್ಕದ್ದು ಅಂಥೇಳಿ ಮತ್ತೆ ಮುಂದೆ, ಎಲೇ ಶಿಷ್ಯನೇ, ಅದೇ ಯಾವ ಶಿಷ್ಯ? ಕೇಳಿದಾಗಲೇ ಹೇಳಬೇಕೆಂಬ ಶಿಷ್ಯ. ಆ ಶಿಷ್ಯನಿಗೆ ಹೇಳ್ತಾರ, ಮಿಗೆ ವಿಪರೀತ ಜ್ಞಾನ ಆಕೃತಿಯೇ ಬಗೆ ಒಡಲು ಅಹಮನ ಮುದಿಸಿತ್ತು ಅರಿಯೇ. ವಿಪರೀತ ಅಜ್ಞಾನ ಆಕೃತಿಯೇ ಬಗೆಗೊಡಲು ಅಹಂ ಮುದಿಸಿತ್ತು ಅರಿಯೇ. ಅದು ತಾನೇ ತನಗಿದಿರಿಟ್ಟಂತೆ ಅದು ತನಗನ್ಯಂತಾನೆಂಬಂತೆ ಬಹುವಿಧ ಭೂತ ಭುವನರೂಪಾಗಿ ಬಹುಕರ್ಣೇಂದ್ರಿಯ ಅಸುರೂಪಾಗಿ ಸ್ಥಾವರ ಭೇದದ ಕೋಟಿಗಳಾಗಿ ತೀವಿದ ಅಖಿಳ ಜಂಗಮ ರೂಪಾಗಿ ತೋರುತ್ತಾ ಮನಮುಳ್ಳುಡೆದೆಲ್ಲ ತೋರುವುದು ಅದು ಕೆಡಲೊಂದು ಮಿದಿಲ್ಲ. ಜಗವದರಿಂದ ಮನೋಮಯವೆಂದು ಬಗೆದೋರುವ ಕನಸಿನ ತೆರನೆಂದು. ಈ ರೀತಿ ವಿಪರೀತವಾದ ಅಜ್ಞಾನ ಏನದಲ್ಲ, ವಿಪರೀತ ಅಂದರೆ ಆ ವಿಪರೀತ ಜ್ಞಾನ, ವಿಪರೀತ ಜ್ಞಾನ ಬೇರೆ. ಇದು ವಿಪರೀತ ಜ್ಞಾನ ಯಾವಾಗ ಆಗ್ತದೆ ಅಂದರೆ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ಅಂತ. ಇಷ್ಟೆಲ್ಲ ಕೇಳಿ 24 ಆಗಮಗಳು, 4 ವೇದಗಳು ಮತ್ತು ಇನ್ನೂ ಎಷ್ಟೋ ಶ್ರುತಿಗಳನ್ನು ಕೇಳಿದ ಮೇಲೆ ಕೂಡ ನಾನು ಹೆಂಗ ಆತ್ಮ ಆಗ್ತೀನಿ, ನಾನು ಹೆಂಗ ಪರಮಾತ್ಮ ಆಗ್ತೀನಿ ಅನ್ನೋದೇ ವಿಪರೀತ ಭಾವ. ಈ ವಿಪರೀತ ಜ್ಞಾನದ ಆಕೃತಿಯ ರೂಪವೇ ಭಾವನೆಗೆ ಒಡಲಾಗಿ, ಭಾವಗಳೇ ಒಡಲು ಅಂತಾರೆ. ಈ ಒಡಲಿನ ಸಂಬಂಧ ಇಲ್ಲ, ಒಳಗಿನ ಒಡಲು ಭಾವದಿಂದ ಇದಾಗಿವ. ಸ್ಥೂಲ ಶರೀರ ತೋರಿದಂಗೆ ಸೂಕ್ಷ್ಮ ಕಂಡದ ನಿಮ್ಗೆ, ಕಾರಣ ಶರೀರ ಕಂಡದೇನು? ಅವು ಭಾವದಿಂದ ತಯಾರಾಗಿವೆ ನೋಡ್ರಿ. ಆ ಒಡಲ ಅಂದರೆ ಶರೀರವಾಗಿರುವಂಥ ಮನ, ಅದರಿಂದಲೇ ಮನಸ್ಸಾಗೋದಿಲ್ಲ, ಭಾವನೆಯಿಂದ ಮನಸ್ಸು. ಆ ಮನಸ್ಸು ಉತ್ಪನ್ನವಾಗಿ ವಿಚಾರ ಮಾಡಲಾಗಿ ಆ ಮನಸ್ಸೇ ಸ್ವಯಮಯವಾಗಿ ತನಗೆ ಪ್ರತ್ಯೇಕ ಆತ್ಮ ಸ್ವರೂಪನಾದ ತನಗೆ ಇದಿರಿಟ್ಟಂತೆ. ಇದರಂದರೆ ನನ್ನ ಎದುರಿಗಿದ್ದುವೆ ನಾವೆಲ್ಲ ಕಾಣ್ತಾವಿಲ್ಲ. ನನಗೆ ಮೈಕ್ ಕಾಣ್ತದ, ಗ್ರಂಥ ಕಾಣ್ತದ, ನೀವು ಕಾಣ್ತೀರಿ. ಎದುರಿಗೆ ಹೆಂಗ ಪ್ರತ್ಯಕ್ಷ ಪ್ರಮಾಣದಿಂದ ಕಾಣ್ತೀನಿ, ಅದರಂತೆ ಮನಸ್ಸು ತನಗೆ ಅನ್ಯ ಬೇರೆಯಾಗಿರ್ಬೋದು. ಮನಸ್ಸು ಕೂಡ ನಿನಗಂತ ಬೇರೆ ಆಗ್ಯದ ನೋಡು.
ಅದೆಲ್ಲ ತಿಳಿತದ ಅಂದರೂ ಕೂಡ ಆ ತಿಳಿಯುವಂಥ ಮನಸ್ಸು ಕೂಡ ನಿನಗಂತ ಬೇರೆನ ಅದು ಮನಸ್ಸು ನಾವೇನು. ಯಾಕಂದರೆ ಇದು ಅಜ್ಞಾನವೇ ವಿಕಾರ ರೂಪದಿಂದ ಮನಸ್ಸಾಗ್ಯದ. ಮನಸ್ಸು ಎದರಿಂದಾಗ್ಯದ? ಅಜ್ಞಾನದ ವಿಕಾರ ರೂಪದಿಂದ ಮನಸ್ಸಾಗಿ ಇದು ಅನೇಕ ವಾಸನೆಗಳಿಂದ ಕೂಡಿದೆ. ಅನೇಕ ವಾಸನೆ ಅವ. ಒಂದು ಊದಿನ ಕಡ್ಡಿ ನೋಡಾಗ ಒಂದೇ ಕಾಣ್ತದ, 3 ಸ್ಟಾರ್ ಅಂತ ಬರ್ತಾವ. ಒಂದು ಊದಿನ ಕಡ್ಡಿಯಲ್ಲಿ ಅನೇಕ ವಾಸನೆಗಳು ಬರ್ತಾವೆ ನೋಡ್ರಿ, ಒಂದೇ ಊದಿನ ಕಡ್ಡಿಯಲ್ಲಿ. ಹಾಗೆ ಒಂದೇ ಮನಸ್ಸಿನಿಂದ ಅನೇಕ ವಾಸನೆಗಳು ಕೂಡವಲ್ಲಿ. ಆ ಅನೇಕ ವಾಸನೆಗಳಿಂದ ಆಯಾ ವಾಸನೆಗಳ ತಕ್ಕಂತೆ ಶಬ್ದ ಸಂಕಲ್ಪ ವಿಕಲ್ಪ ಮಾಡ್ತದ, ರೂಪದ ಸಂಕಲ್ಪ ವಿಕಲ್ಪ ಮಾಡ್ತದ. ಯಾವ ಪಂಚ ವಿಷಯಗಳ ಸಂಕಲ್ಪ ಅನುಕೂಲ ವಿಷಯ ಅನುಕೂಲ ಆದ ಸಂಕಲ್ಪ ಮಾಡ್ತದೆ. ತಾನು ಸಂಕಲ್ಪ ಮಾಡಿದ ವಿಷಯಗಳೇ ಪ್ರಾಪ್ತಿಯಾದಾಗ ತನಗೆ ಸಾಕಾದಾಗ ಅದು ವಿಕಲ್ಪ ಮಾಡ್ತದೆ. ಅಂದ್ರೆ ಏನು? ಮನಸ್ಸು ಏನು ಮಾಡ್ತದ? ಅನುಕೂಲ ಅನಾನುಕೂಲ ಅಷ್ಟೆ. ಅನುಕೂಲ ಆದಾಗ ಎಲ್ಲರೂ ನನ್ನವ್ರು ಅಂತೀವಿ, ಅನಾನುಕೂಲ ಆದಾಗ ಇವ್ರು ಯಾರು ನನ್ನವರಲ್ಲ ಅಂತೀವಿ. ಯಾವಾಗ ನೀನು ಅಂತಿದ್ದಿ ಅಂದರೆ ಅದಕ್ಕೊಂದು ಉದಾಹರಣೆ ಹೇಳ್ತದೆ ತಾತ. ಆ ತಾತ ಗೊತ್ತಿದ್ದ ಮನುಷ್ಯನೇ, ಅವ್ರ ಊರಲ್ಲಿ ಮಾವ ಅಂತಿದ್ದಂತ. ನೀ ಎಲ್ಲಿಗನ ಹೋದ್ರೆ ನನ್ನ ಕರ್ಕೊಂಡೋಗಿ ಮಾಮ ಅಂತ ಹೇಳತ್ತ. ಮಹಾಭಾರತ ಕಲ್ತಂದಂತ ಮಹಾಭಾರತ ಶಿಷ್ಯ ನೋಡಿನ, ನಾನು ನೀನು ಎಲ್ಲಿಗನ ಹೋದಾಗ ಕರ್ಕೊಂಡು ಹೋಗಪ್ಪ ಅಳೆದೇವರು ಮಾವ ನಾನಿಷ್ಟು ಮಹಾಭಾರತ ಹೇಳ್ತೀನಿ ಅಂತಿದ್ದಂತ. ಇವರು ಮೊದಲೇ ವೇದಾಂತಿಗಳು ಇರಲಿಲ್ಲ ಅನ್ನೋರು. 1-2 ಸಲ ಕರ್ಕೊಂಡು ಹೋಗ್ಯಾನ. ಹೋದ ತಕ್ಷಣ ಅವನ ತಾಸಿರೋದು ಅಲ್ಲಪ್ಪ ನಾ ಓದ್ತೀನಿ ಅಂತೇಳಿ ಅನ್ನತ್ನಂತ. 2-3 ಕಲೆ ಕರ್ಕೊಂಡು ಹೋಗ್ಯಾನ. ಕೊನೆಗೆ ಎಲ್ಲಿಗೆ ಹೋದ್ರು ಕೂಡ ಇಷ್ಟೇ, ಹೋಗೋದು ಬರೋದು. ಇರೋ ಮತ್ತೆ ಬಂದಿದ್ದೆ ಕರ್ಕೊಂಡು ಹೋಗು ಅಂತ ಕೇಳ್ತಿದ್ದೆ. ಯಾಕೆ ಹೋಗ್ತಿದ್ದೆ ಅಂದರೆ, ಇಲ್ಲ ನಾನು ಮನೆ ಕಡೆ ಹೋಗೋದಿದ್ರೆ ನಡೆಯಂಗಿಲ್ಲ ಅಂತಿದ್ನಂತ. ಆಯಿತು ಹೋಗೋಣ. ಕೊನೆಗೆ ಸಂಸಾರ ಹೆಂಗದಂದ್ರೆ ಇದು ವಿಷಮ ಸಂಸಾರ. ಇದನ್ನು ಕನಸೆಂದರೆ ಆತ್ಮ ಸುಳ್ಳು ಹೇಳಿಲ್ಲ. ಕೆಲವರು ವ್ಯಕ್ತ ಮಾಡಿ ಹೇಳ್ತೀವಿ ನಮ್ಮ ಸಂಸಾರ ಹಿಂಗೆ ಆದ್ರಪ್ಪ ಗದ್ದಲ ಅಂತ. ಕೆಲವರು ಹೇಳಿಕೆ ಹಂಗಿಲ್ಲ ಅಷ್ಟೆ. ಅವ್ರು ಹೇಳಿ ಕೇಳ್ದಿದ್ರು ಅಷ್ಟೇ, ಹೇಳಿದ್ರು ಅಷ್ಟೇ. ಮಹಾತ್ಮನೇ ನಿರ್ಣಯ ಮಾಡ್ಯಾರ ಇದು ವಿಷಮ ಸಂಸಾರ ಅಂತ. ಯಾಕಂದ್ರೆ ಕೆಲವು ಅಭಿಮಾನಕ್ಕಾಗಿ ಗೌರವಕ್ಕಾಗಿ ಹೇಳಕ್ಕೆ ಬರಂಗಿಲ್ಲ, ಕೆಲವು ಹೇಳ್ಬೇಕಾಗ್ತದ. ಆದರೂ ವಿಷಮನೇ ಅಂತ. ಒಂದ್ಸಲ ಏನಾಯ್ತು, ಇಂತಲೇ ಹೋಗ್ತೀನಪ್ಪ ಗುರುಸ್ಥಾನಕ್ಕೆ ಬಾ, 1-2-3 ದಿನ ಕಾರ್ಯಕ್ರಮ ಆದ ಅಂದರೆ ಆ ಗುರುಗಳು ಹೇಳ್ತಾರಂತೆ, ಅವ್ರು ಯಾರಲ್ಲ ಬಸವಣ್ಣನ ನೀನಿರು ಜೊತೆಗೆ ಅಂದರೆ, ಇಲ್ಲಪ್ಪ ನಾ ಓದ್ತೀನಿ ಮತ್ತೆ ಬರ್ತೀನಿ ಅಂತಿದ್ನಂತ. ಮನೆ ವಿಷಮ ಎದ್ದಾಗ ಏನಾಗ್ಯದ, ಒಂದು ದಿನ ಮನೆಗೆ ಹಾಕಿ ಜಡದಾರ. ಎಲ್ಲರೂ ಜಡದಾರ. ಅದೇ ಕಾರ್ಯಕ್ರಮ ನಡೆದದ, ಹೋಗ್ಬೇಕಾಗ್ಯದ. ಈತ ಬಸವಣ್ಣ ತಾತ ಬಸವಣ್ಣಂದ್ರೆ ಕರೆದಲ್ಲ ಆ ಸಲ, ಇವನು ಇರಂಗಿಲ್ಲ ಅಂತ ಕರೆದ ಇಲ್ಲ ಅಂತ. ಅಲ್ಲಿ ದೂರದಿಂದ ನೋಡಿದಾಗ ಹಿಂದಿಂದ ಬರ್ತದಂತ. ಬರಾಗ ಅಂಗಿ ಪಂಗಿ ಎಲ್ಲ ಹರಿದೋಗ್ಯವ, ಬರೆ ಮೂಡ್ಯಾವ ಮೈಗೆ. ಅಂಗಿ ಹರಿದದ್ದು ಗೊತ್ತಾಗ್ಯದ ದೂರದಿಂದ. ಬರೆ ಮೂಡಿದ್ದು ಹೆಂಗೆ ಗೊತ್ತಾಗ್ತದೆ? ಸಮೀಪದಿಂದ ಗೊತ್ತಾಗದಲ್ಲ. ಆವಾಗ ಮರುದಿವ್ಸ 1 ತಾಸಿದ್ದು ಬರತ್ನಲ್ಲ. ಅಲ್ಲಪ್ಪ ಮತ್ತೆ ಓದ್ತಿದ್ದೇನೆ, ಟೈಮ್ ಆಯಿತು, ನಾಷ್ಟ ಇಷ್ಟ ಮಾಡಿ ಹೋಗಂದ್ರಂತ. ಇಲ್ಲಪ್ಪ ನಾವು ಹೋಗೋದಿಲ್ಲ ಅಂತ. ಅಲ್ಲೋ ನೀನು ಬಂದ ತಕ್ಷಣ ಹೋಗಂತಿದ್ವಿ, ಇರೋ ಅಂದರೆ ಹೋಗ್ತೀನಿ ಅಂತಿದ್ದಿ, ಹೋಗಂತೀವಿ ಒಲ್ಲೆ ಅಂತಿದ್ದಲ್ಲ ಯಾಕಂದ್ರಂತ. ಇಲ್ಲಪ್ಪ ಮನೆಯಲ್ಲಿ ಹಿಂಗೆ ಆಗ್ಯದಂತ. ಸರಿ, ನೀನು ಅಂಗಿ ಹರ್ಕೊಂಬಂದಾಗ ಗೊತ್ತಾಗಿತ್ತು, ಮೈ ತುಂಬ ಬಾತದಲ್ಲ ಅವಾಗೂ ಗೊತ್ತಾಯ್ತು, ಬಾಯಿ ಥರದ ಹಿಡಿದಲ್ಲ ಇದು ನಿಶ್ಚಯ ಆಯ್ತು ಅಂದ್ರಂತ. ಅಂದರೆ ನೀವು ಮನೆಯಲ್ಲಿ ಏಟು ಬಿಟ್ಟಾಗ ಹೊರಗೆ ಬರೋ ಗುರುವಿನ ಕಡೆ ಬರೋದು ಯಾವಾಗಂದ್ರೆ ಮನೆಗೆ ಗುದ್ದಿದಾಗ ಅಂತ. ಮನೆಗೆ ಗುಮ್ಮಿದಾಗ ಹೊರಗೆ ಬರೋರು
ಅಲ್ಲಿವರೆಗೂ ಮತ್ತು ಈಗ ನಾನು ನಡೆಯಂಗಿಲ್ಲ ಅಂತದಲ್ಲ, ಮನ್ಯಾಗ ನಡೀತದ ಹೋಗಂದ್ರೆ ಹಾಳಾಗಿ ಹೋಗಲ್ಲ ಅಂತ. ಹಂಗಾಗಿ ಮಂದಿ ಎಲ್ಲ ನಮ್ಮನ್ನು ಸಹಿತವಾಗಿ ವಿಚಾರ ಮಾಡೋದು. ಈ ರೀತಿಯಾಗಿ ಮನೋಮಯವಾಗಿ ಖಂಡಿಸಿ ಯಾವುದಾದೊಂದು ಪದಾರ್ಥವನ್ನು ಸ್ವಪ್ನ ಪ್ರಪಂಚವು ಕೇವಲ ಭಾವನಾ ಮಾತ್ಮವಾಗಿ, ಸ್ವಪ್ನದಲ್ಲಿ ಭಾವನೆಯಿಂದ ನಡೆದಲ್ಲ ಪ್ರಪಂಚ, ವಸ್ತುವಿನಿಂದ ವಾಸನೆಯಿಂದ ಅಂತ ಭಾಳ ಸಲ ಹೇಳಿನಿ. ಹಾಗೆ ಈ ಪ್ರಪಂಚವಾದರೂ ಜಾಗೃತದಲ್ಲಿ ಏನಾದರೂ ಮಾಡಿದರೂ ಕೂಡ ಇದು ಸ್ವಪ್ನ ಪ್ರಪಂಚ. ಹೀಗೆ ವಿಷಯವನ್ನು ತಿಳಿದು ಯಾವ ಗಾದಿ ಬ್ರಾಹ್ಮಣ ಆಖ್ಯಾನ ಕಥೆ ಕೇಳಿದ್ರಲ್ಲ, ಇವುಗಳಲ್ಲಿ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದನ್ನು ಯಾರು ತಿಳ್ಕೊತಾರ ಅವರೇ ಆತ್ಮಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಇಲ್ಲಿವರೆಗೂ ಹೇಳ್ತಾ ಬಂದರು. ಈ ರೀತಿ ಮುಂದೆ ಅಂಥ ಕಲ್ಪಿತ ವಿಷಯತತಿಗಳು ಇಂತೆ ಎಸೆದಿರ್ಪವು ನಿನ್ನ ಉಳಿಮೆಯಳು. ಈ ವನಸಾಗರ ಸರದ ಅದ್ರಿಗಳು ದೇವಾಸುರ ನರತಿ ಅರ್ಕಗಳು ಇನಿತು ವಿಚಿತ್ರಂ ಧಿಟವೆಂಬಂತೆ ಜನಿಸಿತು ಪಂದೊಡೆಗೆಯ ಪರಿಯಂತೆ. ಮೇಣದು ಕಂಡ ಗುಂಟೆನಿಸಿತ್ತು ಕಾಣದ ಒತ್ತದು ಇಲ್ಲೆನಿಸಿತ್ತು. ಅವರವರ ಸ್ಮರಣೆಯ ಕಥದಿಂದೆ ವಿವಿಧ ಪ್ರತಿಭಾಸಕ ರೂಪಿಂದೆ. ಈ ಮನವಾಗಲು ಬೇರೂರಿಯದು ಈ ಮೂಜಗದ ಸ್ಥಿತಿಯಾಗಿಯದು. ಅಂದ್ರೇನು? ಹೀಗೆ ಆ ಅಧ್ಯಾಸಗಳಾದ ವಿಷಯ ಸಮೂಹಗಳು ರಾಶಿಗಳೇನಾವಲ್ಲ, ಒಂದೇ ಎರಡೆವು. ಈ ಪ್ರಕಾರ ನಿನ್ನಂದ್ರೇನು? ನಿನ್ನ ನನ್ನ ಅಂದರೆ ನಮ್ಮ ಸ್ವರೂಪ ಅಂತ, ಅದ್ವಯ ಅಲ್ಲ ನಾವು. ಅದ್ವಯ ಆನಂದ ರೂಪನಾದ ನಿನ್ನ ಉಳಿಮೆಯ ಅಧಿಷ್ಠಾನದಲ್ಲಿ. ಈಗ ಆನಂದ ಎದರಿಂದ ಬಂದದ್ರಿ ಅಂದರೆ ಕಾರಣದಿಂದನೇ ಕಾರ್ಯದಲ್ಲಿ ಬಂದಿರ್ತಾವ. ಇದಕ್ಕೆ ಕಾರಣ ಯಾವುದು? ನಿನ್ನ ಸ್ವರೂಪ ಆನಂದ. ಚಿಪ್ಪಿನಲ್ಲಿ ಬೀಜದಲ್ಲಿರ್ತಕ್ಕಂಥ ಬೇವಿನ ವಿಷ ಬೇವಿನ ಎಲೆಯಲ್ಲಿ ಯಾಕೆ ಬಂತು? ಎಲ್ಲಿಂದ ಬಂತು? ಅದಕ್ಕೆ ಬೀಜದಲ್ಲಿ ಕಾರಣ ಅಲ್ಲ, ಬೀಜ ಕಾರಣ ಮಧ್ಯದಾಗ ಬಂದದ. ಆ ಬೀಜದಲ್ಲಿ ಇದ್ದಂಥ ಕಾರಣವಾದ ಏನು ಶಕ್ತಿ ಅದ, ಅದರ ರುಚಿ ಅದ, ಅದೆಲ್ಲ ಪದಾರ್ಥಗಳಲ್ಲಿ ಪಸರಿಸಿದಂತೆ ಇಲ್ಲಿ ನಿನ್ನ ಅಧಿಷ್ಠಾನದಲ್ಲಿ ತೋರುತ್ತವೆ. ಆ ಒಂದು ಬೇವಿನ ಬೀಜದಲ್ಲಿ ಬೇವಿನ ಮರನೇ ತೋರ್ತದೆ ನೋಡ್ರಿ. ಬರೇ ವಿಷಯ ಅಲ್ಲ, ಮರನೇ ತೋರ್ತದೆ. ಅಂದರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರೋದಿಲ್ಲ, ಹಂಗ. ಮೂಟ ಮರದಲ್ಲಿ ಕಳ್ಳ, ಸಾಕ್ಷಿ ಛೇದನದಲ್ಲಿ ಸ್ವಪ್ನ ಮೊದಲಾದವುಗಳು ತೋರುವಂತೆ ನಿನ್ನಲ್ಲಿ ಯಾವತ್ತೂ ಪ್ರಪಂಚವು ತೋರುತ್ತದೆ. ತೋರಿದ್ರು ಕೂಡ ಚಿಪ್ಪು ಬೆಳ್ಳಿ ಸುಳ್ಳು, ಚಿಪ್ಪು ಕರೆ, ಹೌದಿಲ್ಲ? ಇಲ್ಲಿ ಕಳ್ಳ ಸುಳ್ಳು, ಮರ ಖರೆ, ಸ್ವಪ್ನ ಸುಳ್ಳು, ತಿಳಿದವು ಖರೆ. ಅದರಂತೆ ನಿನ್ನಲ್ಲಿ ಯಾವತ್ತೂ ಪ್ರಪಂಚ ತೋರ್ತದೆ ನೋಡಪ್ಪ, ಹಿಂಗೆ ತೋರ್ತದೆ. ಅಂದ್ರೆ ಸತ್ಯ ಏನು? ಮಿಥ್ಯೆ ಆಗಿ ತೋರುತ್ತವೆ ಅಂತ. ಕೇಳು, ದಂಡಕಾರಣ್ಯದಿ ವನಗಳು, ಲವಣಾದಿ ಸಮುದ್ರಗಳು, ಭಾಗೀರಥಿ ಮೊದಲಾದ ಹೊಳೆಗಳು, ಮೇರು ಮೊದಲಾದ ಪರ್ವತಗಳು, ಇಂದ್ರಾದಿ ದೇವತೆಗಳು, ಬಲಿಚಕ್ರವರ್ತಾದಿ ಅಸುರರು, ಮನು ಇಂದು ಉತ್ಪನ್ನರಾದ ಮನುಷ್ಯರು, ಪಶು ಪಕ್ಷಿ ಸರ್ಪ ಮೊದಲಾದ ಜಂತುಗಳೆಲ್ಲ ನೋಡಿದೊಡನೆ ಆಶ್ಚರ್ಯಕರವಾಗಿ ಸತ್ಯ ಅಂತ ಕಾಣ್ತಾವಿಲ್ಲ. ಇವು ನೋಡಿದಾಗ ಸುಳ್ಳಂತ ಯಾರಿಗೇನಾಗ್ಯದ? ಸತ್ಯ ಅಂತಲೇ ಆಗ್ತದ. ಹಾಗೆ ಇಂದ್ರಜಾಲದಾಟದಂತೆ ತೋರುತ್ತೀಯವು. ಇಂದ್ರಜಾಲದಾಟ ಸತ್ಯ ಅನ್ನೋದ್ರಾಗ ಸುಳ್ಳಾಗ್ಬಿಡ್ತದೆ. ಅರ್ಥಾತ್ ಕಾಂತಿಯುಕ್ತ ಗುರುತ್ವ ರೂಪವಾದ ಬಂಗಾರದಲ್ಲಿ ನಾಮರೂಪದ ದಾಗಿನಾದಿಗಳು ಅಂದರೆ ಅನೇಕ ಆಭರಣಗಳು. ಅದೇ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಹೊನ್ನು ಬಿಟ್ಟು ಆಭರಣಗಳಿಲ್ಲ, ತನ್ನ ಬಿಟ್ಟು ದೇವರಿಲ್ಲ.
ಈ ದೇವರಿಲ್ಲ ಅಂತ ಅನ್ನೋ ಮಾತುಗಳನ್ನು ಹೇಳ್ಬೇಕಾದ್ರೆ ಭಾಳ ಸೂಕ್ಷ್ಮ ಹೇಳ್ಬೇಕಾಗಿದೆ. ಈಗ ಜಗಳ ಆಗೇ ಬಿಟ್ಟವ. ಕೆಲವು ಮಂದಿಗೆ ಜಿಲ್ಲಾ ಪ್ರವೇಶನ ನಿಷೇಧ ಮಾಡಿ ಗಡಿಪಾರ ಮಾಡ್ಯದ. ಮಾಡಿದವ್ರು ಹೆಂಗಿರ್ಬೋದು, ಕೇಳೋರು ಹೆಂಗಿರ್ಬೋದು. ಭಾಳ ವಿಚಿತ್ರ ಆದ ಜಗತ್ತು. ಅದಕ್ಕೆ ಕೇಳಿದಾಗಲೇ ಹೇಳಬಾರ್ದು ಅಂತ ಭಾಳ ವಿಚಾರ ಮಾಡೇ ಹೇಳ್ಯಾರ ಅವರು. ಈ ಜಗತ್ತು ನೋಡಿದ ಕಾಲಕ್ಕೆ ಉಂಟು ಎನಿಸುತ್ತದೆ. ಜಗತ್ತೇ ನೋಡಿದ್ರೆ ಆದ, ನೋಡೋದಿದ್ರೆ ಇಲ್ಲೋಡು. ಇದು 3 ಕಾಲದಾಗ ಆದಿಲ್ಲ. ಜಾಗ್ರದಾಗ ಯಾಕಷ್ಟ ಕಾಣ್ತದ? ಜಾಗ್ರದಾಗ ನೋಡ್ತಿದ್ದೆ ಅದಕ್ಕೆ ಕಾಣ್ತದ. ಇಲ್ಲೇ ಕಣ್ಮುಚ್ಚು ನೋಡ್ರಿ, ನಮಗೆ ನೀವು ಕಾಣಂಗಿಲ್ಲ, ನಿಮ್ಮ ನಾವು ಕಾಣಂಗಿಲ್ಲ. ನೋಡಿದ್ರೆ ಕಾಣ್ತದಲ್ಲ. ಅದರಂತೆ ಇದು ಜಗದ ಸ್ಥಿತಿಯಾಗಿರುವುದು ಅಂತ ಹೇಳಿ. ಏಕೆಂದರೆ ಹಗ್ಗವನ್ನು ಕಂಡು ಹಗ್ಗವನ್ನು ಅರಿಯದೆ ಸರ್ಪ ಸಂಸ್ಕಾರವುಳ್ಳವನು ಇದು ಸರ್ಪ ಅಂತನು. ಸರ್ಪ ಅಂತ ಯಾಕಂದ? ಹಗ್ಗವನ್ನು ಕಂಡು ಹಗ್ಗವೆಂದು ಅರಿಯದೆ, ಹಗ್ಗದ ಜ್ಞಾನ ಇಲ್ಲದವನಿಗೆ ಸರ್ಪದ ಸಂಸ್ಕಾರ ಉಳ್ಳವನಿಗೆ ಸರ್ಪ ಕಾಣ್ತ. ಇಲ್ಲೆಲ್ಲ ಮಾತಾ ಹಗ್ಗದ ಜ್ಞಾನ ಇರಬಾರ್ದು, ಸರ್ಪದ ಪ್ರತ್ಯಭಿಜ್ಞಾನ ಸಂಸ್ಕಾರ ಇರಬೇಕು. ಅವನಿಗೆ ಹಗ್ಗದಲ್ಲಿ ಹಾವು ಕಾಣ್ತಾರೆ. ಎಲ್ಲರಿಗೆ ಯಾಕೆ ಕಾಣಬಾರ್ದು? ಇಲ್ಲಿ ಕೂಡ ಆತ್ಮನ ಸ್ವರೂಪ ಅರಿಯದೆ ಈ ಜಗತ್ತಿನ ಸಂಸ್ಕಾರ ಜ್ಞಾನ ಆಗ್ಯದ, ಅವನಿಗೆ ಜಗತ್ತು ಕಾಣ್ತದೆ ನೋಡ್ರಿ. ಬದಲವ್ರಿಗೆ ಕಾಣಂಗಿಲ್ಲ. ಜ್ಞಾನಿಗಳಿಗಿದೆ ಜಗತ್ತು ಮಿಥ್ಯೆ ಆಯಿತು, ಉಳಿದವ್ರಿಗೆ ಸತ್ಯ ಆಗ್ಯದಲ್ಲ. ಈ ಒಂದೇ ಜಗತ್ತು, ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಅದೇನು? ಇದೇ ನಾಮರೂಪದಿಂದ ಇರೋ ಜಗತ್ತು ಜ್ಞಾನಿಗಳಿಗಾದ, ಇದೇ ನಾಮರೂಪದ ಜಗತ್ತು ಅಜ್ಞಾನಿಗಳಾದ. ಅಜ್ಞಾನಿಗಳು ಸತ್ಯ ಅಂದರು, ಜ್ಞಾನಿಗಳು ಮಿಥ್ಯ ಅಂದರು. ಯಾಕಂದರೆ ಸತ್ಯದ ಅರಿವಾದವರಿಗೆ. ಹಾಗಾಗಿ ಸಂಸ್ಕಾರವುಳ್ಳವನು ಕೆಲವು ಮಾಲೆ ಅಂತ ಹಗ್ಗ ನೋಡಿ, ಒಬ್ಬನ ಹಾವಂತನ, ಒಬ್ಬನ ದಂಡ ಅಂತ, ಉದ್ದಕ್ಕೆ ಬಿದ್ದರೆ ಬಡಿಗೆ ಬಿದ್ದನ್ನು ನೋಡಂತ. ಅದು ಬಡಿಗೆನಲ್ಲ, ಹಾರನಲ್ಲ, ಹಾವನಲ್ಲ, ಏನಲ್ಲ, ಬರೀ ಹಗ್ಗ ಅದ. ಅಂದರೆ ಯಾರ್ಯಾರಿಗೆ ಸಂಸ್ಕಾರ ಏನಾದ ಆ ಸಂಸ್ಕಾರದಂಗೆ ಖಂಡಿತದು ಹಗ್ಗ. ಬಡಿಗೆ ಸಂಸ್ಕಾರ ಇರೋದವನಿಗೆ ಬಡಿಗೆ ಕಂಡಂಗೆ ಆಯಿತು, ಹಾವಿನ ಸಂಸ್ಕಾರ ಉಳ್ಳವನಿಗೆ ಹಾವು ಕಂಡಂಗೆ ಆಯಿತು, ಹೂವಿನ ಹಾರದ ಸಂಸ್ಕಾರ ಉಳ್ಳವನಿಗೆ ಹಾರ ಬಿದ್ದಂಗೆ ಕಂಡಿತು. ಹೀಗೆ ಅವರವರ ಸಂಸ್ಕಾರ ಸ್ಮೃತಿಯಾದಿಗಳಿಂದ ಭಿನ್ನ ಭಿನ್ನವಾಗಿ ಪ್ರಾತಿಭಾಷಿಕ ಪದಾರ್ಥಗಳು ಹೇಗೆ ತೋರುತ್ತವೆಯೋ ಹಾಗೆ ಈ ಜಗತ್ತಾದರೂ ತೋರುತ್ತದೆ. ಅಂದರೆ ಇಲ್ಲಿ ಜಗತ್ತಿಗೆ ವ್ಯಾವಹಾರಿಕ ಸತ್ಯ ಅಂತ ಒಡಂಬಡದೆ ಪ್ರಾತಿಭಾಷಿಕ ಸತ್ಯ ಅನ್ನಬೇಕು. ಪ್ರಾತಿಭಾಷಿಕ ಸತ್ಯ ಇದು, ವ್ಯಾವಹಾರಿಕ ಸತ್ಯ ಅಂತ ಒಪ್ಪಬಾರ ಅಂತರ. ಹೀಗೆ ಈ ಮನಸ್ಸು ಯಾವಾಗಲೂ 3 ಲೋಕಗಳ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರುವುದು ಯಾವುದು ಅಂದರೆ ಮನಸ್ಸೇ. ಈ ಮನಸ್ಸಿಗೆ ಕಾರಣ ಯಾವುದು? ಅವಿದ್ಯೆ. ಅವಿದ್ಯೆಗೆ ಕಾರಣವಾದದ್ದು ಯಾವುದು? ಮೂಲ ಅಜ್ಞಾನ. ಮತ್ತು ಮೂಲ ಅಜ್ಞಾನ ನಾಶ ಮಾಡಲಾರ್ದ ಇವು ಹೆಂಗೆ ಹೋಗ್ತಾವೆ? ಮೂಲ ಅಜ್ಞಾನ ನಾಶ ಮಾಡ್ಬೇಕಾದ್ರೆ ಇದೇ ಶಾಲೆಗೆ ಬರ್ಬೇಕು ನೋಡ್ರಿ. ವೇದಾಂತದ ಶಾಲೆಗೆ ಯಾರು ವಿದ್ಯಾರ್ಥಿಗೆ ಎಲ್ಲಿ ಹೋಗ್ತಾರೋ ಮೋಕ್ಷಾರ್ಥಿಗಳಾಗಿ ಅಂತಪ್ಪ ಸದ್ಗುರುನಾಥನ ಉಪದೇಶದಿಂದ ಶ್ರವಣ ಮನನ ನಿಧಿಧ್ಯಾಸನ ಬಲದಿಂದ ಮಾತ್ರ ಭ್ರಾಂತಿ ನಿವೃತ್ತಿ ಆಗ್ತದ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿಗೆ ಸಮಯ ಆದ ಕಾರಣ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ನಿನ್ನೆ ವಿದ್ಯುತ್ತಿನ ಅಭಾವದಿಂದ ಮಳೆಯ ಪ್ರಭಾವದಿಂದ ಕಾರಣಾಂತರದಿಂದ ಶಾಸ್ತ್ರ ನಿನ್ನೆ ನಡೀಲಿಲ್ಲ. ಆ ಕಾರಣ ಯಾವ ಹಿಂದೂ ಸಂಸ್ಕೃತಿಯಲ್ಲಿ ಭಾಳ ವಿಜೃಂಭಣೆಯ ದೀಪಾವಳಿ ಅಮಾವಾಸ್ಯೆ
ಬಲಿಪಾಡ್ಯಮೆ ನಿಮಿತ್ತವಾಗಿ ಎಲ್ಲ ನಮ್ಮ ಬಳಗದ ಸರ್ವರಿಗೂ ಮತ್ತು ಎಲ್ಲರಿಗೂ ಆ ಸದ್ಗುರು ಸಿದ್ಧಾರೂಢರು ಅವರ ಮನೆಯಲ್ಲಿ ಯಾವ ರೀತಿ ಕತ್ತಲನ್ನು ಹೋಗಲಾಡಿಸಲಿಕ್ಕೆ ಪ್ರತಿನಿತ್ಯ ದೀಪವನ್ನು ಹಚ್ಚಿ ನಮ್ಮ ವ್ಯವಹಾರವನ್ನು ಪೂರೈಸುತ್ತೇವೋ ಅದರಂತೆ ಪ್ರತಿಯೊಬ್ಬರ ಮನದಲ್ಲಿ ಯಾವ ವೇದಾಂತದ ಜ್ಞಾನದ ಜ್ಯೋತಿ ಹಚ್ಚಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಂಡು ಪವಿತ್ರರಾಗೋಣ. ಅದಕ್ಕೆಲ್ಲ ಸದ್ಗುರು ಸಿದ್ಧಾರೂಢರ ಮಹಾತ್ಮರ ಸಂತ ಶರಣರ ಶುಭ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡ್ರಿ. ಸಂಗ ಶರಣರ ನಿಜದ ಆನಂದ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿ ಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲಿ ಜನಸಿ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವ ಮಶಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವ ಮಸಿಯ ವಾಕ್ಯವನೋ. ಕರುಣೆಯಿಂದಲೇ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು
ಪರಮಹಂಸನಾಗಿ ಭೂವರ ತರಣಿ ತಾರಿಪನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತಾರುಂದ ಸಂಗ ಶರಣರ ನಿಜದ ಆನಂದ ಸಂಗ ಶರಣರ ನಿಜದ ಆನಂದ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभिनव महाराज की